ಹಾ ಸರಿ, ನಾನು ಮಾತಾಡ್ತೀನಿ ಬಿಡಿ. ಅಣ್ಣ ಅಣ್ಣ. ಹಾ ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ ತುಳಸಿ? ಅಣ್ಣ, ನಿಂಗೊಂದು ಗಿಫ್ಟ್ ತಂದಿದ್ದೀನಿ. ಏನಿರಬಹುದು ಅಂತ ಹೇಳು ನೋಡೋಣ. ಗಿಫ್ಟಾ? ಗೊತ್ತಾಗ್ತಿಲ್ಲಮ್ಮ. ಯೋಚನೆ ಮಾಡಿ ಹೇಳೋಣ. ಏನಾದರೂ ಕ್ಲೂ ಕೊಟ್ರೆ ಹೇಳ್ಬೋದು. ಕ್ಲೂನಾ? ಹಾ, ಕೈ ಇದೆ ಕಾಲಿದೆ ಆದ್ರೆ ಮನುಷ್ಯ ಅಲ್ಲ. ಅದೇನು? ನಾನು ಕ್ಲೂ ಕೇಳದ್ನಾ ಒಗಟ್ ಕೇಳದ್ನಾ? ಕಂಡು ಹಿಡಿಯೋಣ. ಕೈ ಇದೆ ಕಾಲಿದೆ. ಹಾ ಗೊತ್ತಾಯ್ತು. ಹೇಳು ಹೇಳು. ನಾಯಿ ಮರಿ? ನಾಯಿ ಮರಿನೂ ಅಲ್ಲ, ನರಿ ಮರಿನೂ ಅಲ್ಲ, ದಡ್ಡ ದಡ್ಡ. ತುಳಸಿ, ನಿಮ್ಮ ಅಣ್ಣನ ಬುದ್ಧಿ ನಿನಗೆ ಗೊತ್ತಿದೆಯಲ್ವಾ? ಅದನ್ನೆಲ್ಲ ನಾನು ಕಂಡುಹಿಡಿಯಕ್ಕಾಗತ್ತಾ? ನೀನೇ ಹೇಳ್ಬಿಡಮ್ಮ. ಸರಿ ಸರಿ, ಹೇಳೋದಿಲ್ಲ, ನಾನೇ ತೋರಿಸ್ತೀನಿ. ಏನಮ್ಮ ಇದು? ಪ್ಯಾಂಟ್ ಶರ್ಟು. ಯಾರಿಗೆ? ಕೆಂಪನ್ಗೆ. ಚೆನ್ನಾಗಿದ್ಯಮ್ಮ. ತಮಾಷೆ ಮಾಡ್ಬೇಡಣ್ಣ. ನಿನ್ಗೋಸ್ಕರ ಬಟ್ಟೆ ತಂದು ನಾನು ನಿಂತು ಹೊಲ್ಸಿದೀನಿ, ಹಾಕೋ. ನನಗ? ಅಯ್ಯಯ್ಯೋ ಬೇಡಮ್ಮ, ಇದೆಲ್ಲ ನಂಗೆ ಸರಿ ಕಾಣಲ್ಲ. ನನ್ನ ಬಿಟ್ಬಿಡು ತುಳಸಿ. ಅಣ್ಣ, ಇವಾಗ ಹಾಕೊಂಬರ್ತೀಯೋ ಇಲ್ವೋ? ನನಗೆ ಚೆನ್ನಾಗಿ ಕಾಣಿಸಲ್ಲ ತುಳಸಿ. ಯಾರು ಹೇಳಿದ್ದು? ನೀನ್ ಇದನ್ನ ಹಾಕೊಂಬಂದ್ರೆ ಸೇಮ್ ಶಿವರಾಜ್ ಕುಮಾರ್ ತರ ಕಾಣಿಸ್ತೀಯ. ಅದು ಹಾಗಲ್ಲಮ್ಮ. ಅಂದ್ರೆ ನಿನ್ ತಂಗಿ ಮಾತಿಗೆ ಇಷ್ಟನ ಬೆಲೆ ಇವಾಗ? ಹೋಗ್ಲಿ ಬಿಡು. ಈಗೇನಮ್ಮ, ನಾನು ಈ ಬಟ್ಟೆ ಹಾಕೋಬೇಕು ತಾನೆ, ಅಷ್ಟೇ ಅಲ್ವಾ? ಸರಿ ಕೊಡು. ತಗೋ. ತುಳಸಿ ತುಳಸಿ. ಏನೇ ಮಾವನ್ ಮಗ್ಳೆ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಮಾನ್ಯ ಗ್ರಾಮಸ್ಥರೇ, ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೆಸಿಡೆಂಟ್ ಶಿವರಾಜ್ ಅವರು ಪ್ಯಾಂಟ್ ಶರ್ಟ್ ಹಾಕೊಂಡು ರೂಮಿಂದ ಬಂದು ಎಲ್ರಿಗೂ ದರ್ಶನ ನೀಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಕಣ್ ತುಂಬ್ಕೋಬೇಕಾಗಿ ವಿನಂತಿ. ಹೌದಾ? ಹೌದು, ನೋಡು ಬರ್ತಾನೀಗ. ಹೇಗಿದೆಯಮ್ಮ? ಚೆನ್ನಾಗಿದೆ ಅಲ್ಲ? ಅಣ್ಣ, ಆ ಟೈಲರ್ ನಂಗೆ ಮೋಸ ಮಾಡ್ಬಿಟ್ಟ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ. ಆ ಟೈಲರ್ ಮೇಲೆ ಯಾಕೆ ಕೋಪ ಮಾಡ್ಕೋತ್ಯಾ? ನೀನ್ ಹೇಳ್ದ ಹಾಗೆ ಅವ್ನ್ ಮಾಡಿದಾನೆ. ನಾನೇನ್ ಹೇಳ್ದೆ? ಈ ತರ ಹೊಲಿ ಅಂತ ಹೇಳಿದ್ನಾ? ನನ್ನ ಹತ್ರ ಏನ್ ಕೇಳ್ತ್ಯಾ? ಅವ್ನ್ಗೆ ಏನ್ ಹೇಳ್ದೆ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡು. ಕೊಟ್ಟಿರೋ ಬಟ್ಟೆನ ಒಂಚೂರು ವೇಸ್ಟ್ ಮಾಡ್ದೆ. ಒಂದ್ ಪ್ಯಾಂಟು ಶರ್ಟ್ ಹೊಲ್ಕೊಡ್ಬೇಕು. ಅಯ್ಯಯ್ಯೋ, ನೀನ್ ಒಂಚೂರು ಬಟ್ಟೆ ವೇಸ್ಟ್ ಮಾಡ್ಬೇಡ ಅಂತ ಹೇಳಿದ್ಯಾ, ಅವ್ನ್ ಹಾಗೆ ಮಾಡಿದಾನೆ. ಈ ಜ್ಯೋತಿ, ಪ್ರೀತಿಯಿಂದ ಹೊಲ್ಸ್ಕೊಟ್ಟಿರೋ ಪ್ಯಾಂಟು ಶರ್ಟ್ ಲೂಸ್ ಆಗಿದೆ ಅಂತ ನಾನೇ ಟೆನ್ಷನ್ ಅಲ್ಲಿದ್ರೆ ನೀನ್ ಒಳ್ಳೆ ನಗ್ತಾ ಇದ್ಯಾ? ಅಣ್ಣ, ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಏನಮ್ಮ ತುಳಸಿ, ಇಷ್ಟಕ್ಕೆಲ್ಲ ಅಳ್ತಾರ? ಈ ಶರ್ಟು ಪ್ಯಾಂಟು ಲೂಸ್ ಆಗಿದೆ, ಇದೇ ತಾನೇ ನಿನ್ ಸಮಸ್ಯೆ? ನೀನ್ ಮಾಡೋ ಅಡ್ಗೆನ 3 ವಾರ ನಾನು ಕರೆಕ್ಟಾಗಿ ತಿಂದ್ಬಿಟ್ರೆ ಈ ಬಟ್ಟೆಗೆ ನಾನು ಸರಿ ಹೋಗ್ಬಿಡ್ತೀನಿ. ಇದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದಮ್ಮ. ಅಣ್ಣ, ನಿನ್ ಪ್ರೀತಿಲಿ ನಾನು ಮಾಡೋ ತಪ್ಪೆಲ್ಲ ಮುಚ್ಚ ಹಾಕ್ತೀಯ. ನನ್ನ ತಂಗಿ ಏನ್ ಮಾಡಿದ್ರು ಸರಿನೇ. ಸರಿ ಅಣ್ಣ, ಪ್ಯಾಂಟ್ ಶರ್ಟ್ ಬೇಡ, ಹೋಗಿ ಪಂಚನೆ ಹಾಕೋ. ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ಈಗಲೇ ಇದನ್ನ ಬಿಚ್ಚ ಹಾಕಿ ಪಂಚೆ ಉಟ್ಕೊಂಡು ಬರ್ತೀನಿ. ಲೇ ತುಳಸಿ, ಮಂಟಪದ ಹತ್ರ ಹೋಗ್ಬೇಕು. ನೀನ್ ಬೇಗ ರೆಡಿಯಾಗಿ ಬಾ, ನಾನು ರೆಡಿಯಾಗಿ ಬರ್ತೀನಿ, ಸರಿನಾ? ಇದೆಲ್ಲ ಎಲ್ಲ ಇಡೋದು? ಇಲ್ಲೇ ಮಡಗ್ರಿ. ಅಯ್ಯೋಯ್ಯೋಯ್ಯೋ, ಗಡ್ಡ ತೆಗೆದು ಎಷ್ಟು ಮುದ್ದಾಗಿ ಕಾಣ್ತೀಯಲ್ಲೋ. ನನ್ ಕಣ್ ದೃಷ್ಟಿನೇ ಬೀಳುತ್ತೇನೋ. ಪಾ ಇರ್ಲ. ಅಯ್ಯೋ, ಇದನ್ನು ತಗೊಂಡ್ ಹೋಗ್ರಿ. ಪಾ, ಏನ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ? ಲೋ ಮಗನೇ,
ನಾಯಿವೇ ಸಾಕ ದೊಡ್ಡದಲ್ಲ ಕಣ್ಲ, ಚೆನ್ನಾಗಿ ಬೊಗಳ್ಬೇಕು, ಇಲ್ಲ ಅಂದ್ರೆ ಅನುಮಾನ ಬರ್ತದೆ. ಒಸಿ ಇರ್ಲ. ಏ ರೀ, ಮಗ ಹೆಂಗ್ ಕಾಣ್ತಾ ಇದ್ಲಾ? ಥೇಟ್ ಮದುವೆ ಮನೆ ತರನೇ ಕಾಣಿಸ್ತಿದೆ. ಒಂದೇ ಒಂದು ಮಿಸ್ಸಿಂಗು, ಅದು ತಾಳಿ. ವಾ, ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರಂತೆ. ಮದ್ವೆ ಮನೆ ತರ ಅದೇ ಅಂತ ಹೇಳೋದಲ್ಲ, ಮದ್ವೆ ಆಗೋ ಯೋಗ್ಯತೆನ ಗಳಿಸಿ ತುಳಸಿ ಮನ್ಸನ್ನ ಗೆಲ್ಬೇಕು. ಈಗೇನ್ ಯೋಗ್ಯತೆ ಇಲ್ಲ ಅಂತ ಹಿಂಗ್ ಮಾತಾಡ್ತಿದ್ಯಾ? ಇಲ್ಲಿರೋ ತಟ್ಟೆನೆಲ್ಲ ನೋಡಿ ಖುಷಿ ಪಟ್ರೆ ಸಾಲ್ದು, ಇದನ್ನೆಲ್ಲ ನಮ್ ದುಡ್ಡಲ್ಲೇ ತಂದು ಶಾಸ್ತ್ರೋಕ್ತವಾಗಿ ತಗೊಂಡ್ ಹೋಗಿ ತುಳಸಿ ಮುಂದೆ ಮಡಗಿ ಸಂತೋಷ ಪಡ್ಬೇಕು ಕಣ್ಲಾ. ನಮ್ಮ ಅಣ್ಣನ್ ಮಗ ನಮ್ಮ ಅತ್ತೆ ಕಷ್ಟ ಪಡಬಾರ್ದು ಅಂತ ಅವನೇ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಕ್ ಹೇಳೋನೆ. ಇದಕ್ಕೇನಂತ್ಯಾ? ನಾನೇ ಪ್ಯಾಟೆಗೆ ಹೋಗಿ ಇದನ್ನೆಲ್ಲ ತಂದು ಹಿಂಗ್ ಮಡಗಿವ್ನಿ. ಇದಕ್ಕೇನ್ ಮಾಡ್ಬೇಕು ನೀನೇ ಹೇಳು. ಹೇಳಕ್ಕೇನಿದೆ, ಮನ್ನಂಗಟ್ಟಿ. ಕಂಡವ್ರ ಕಾಸಲ್ಲಿ ಊರಬ್ಬ ಮಾಡ್ಬೇಕು, ಅದೇ ಚಂದ. ಏನೋ ಗೊಣಗ್ತಾ ಇರೋ ತರ ಇದೆ. ನೀನ್ ಹೇಳೋದು ನ್ಯಾಯ ಅಂತ ಹೇಳ್ತಿದ್ದೆ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನೋಡೋ, ಹೊಸ್ಕೆ ಮುಗಿದ ಮೇಲೆ ಶಿವರಾಜನ ಮನೆಗೆ ಕರೆಸಿ ಅವ್ನು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಸೇರಿಸಿ ವಾಪಸ್ ಕೊಟ್ರಾಯ್ತು. ಈ ಬುದ್ಧಿ ಮೊದ್ಲೇನೆ ಇದ್ದಿದ್ರೆ ನಮ್ ಮನೆ ಹೆಂಗೋ ಇರೋದು. ಈಗ ಆಗಿರೋದೆಲ್ಲ ಬುಟ್ಟಾಕು ಸಾವಿತ್ರಿ, ಇನ್ನು ಮುಂದೆ ನಮ್ಮ ಮನೆಗೆ ಹೆಂಗೆಲ್ಲ ಒಳ್ಳೇದಾಯ್ತದೆ ನೋಡ್ತಾ ಇರೋ. ಆಮೇಲೆ ಹೊಸ್ಗೆಗೆ ಹೆಣ್ಣಿನ ಸೋದರತ್ತೆ ಸೋದ್ರ ಮಾವನೇ ಲೇಟಾಗಿ ಹೋದ್ರೆ ಚಂದಾಗಿರಾಕಿಲ್ಲ. ಬೇಗ ಹೋಗವ, ನಡಿ. ಹಾ ಸರಿ ಸರಿ ಬಂದೆ. ಮಗನೇ, ಯಾಕ್ಲಾ ಮಕಾನ ಒಳ್ಳೆ ಹಿಂಗ್ ತಿಂದು ಮಂಗನಂಗ್ ಮಾಡ್ಕೊಂಡಿದೀಯಾ? ಪಾ, ಸುಮ್ಮನೆ ಕಿಂಡಲ್ ಮಾಡಬೇಡ. ನನ್ನ ಟೆನ್ಷನ್ ನನಗೆ. ತಾಳಿ ಏನೋ ತಂದಿದೀವಿ ನಿಜ, ಆದ್ರೆ ಅದನ್ನ ತುಳಸಿ ಕುತ್ತಿಗೆಗೆ ಕಟ್ಟೋದು ಹೇಗೆ? ಅದನ್ನ ಮಾಡಕ್ಕೆ ನಾನೊಂದು ಪ್ಲಾನ್ ಮಾಡಿದೀನಿ. ಪ್ಲಾನ್ ಏನದು? ಇಲ್ಲೇ ಕೊಡಮ್ಮ, ಇಲ್ಲಿ ಅದನ್ನೆಲ್ಲ ಇಡಿ, ಅಲ್ಲೇ ಏ ಅದನ್ನ ಎತ್ಕೊಬಾರ ಇಲ್ಲಿ. ಬಾ ಬಾ ಬಾ. ಸರಿನಾ, ಆಯ್ತು. ಏ ಪ್ರಕಾಶ, ಇದನ್ನ ಆ ಕಡೆ ಈ ಕಡೆ ಎಲ್ಲ ಕಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಮಾಡ. ಏನೋ ಬಂದೆ. ಮಾವಯ್ಯ, ಹುಡುಗರಿಗೆ ಹೇಳಿದ್ರೆ ಅವ್ರು ಮಾಡಲ್ಲ ಅಂತಾರ, ನೀವ್ ಯಾಕೆ ಎತ್ಕೊಂಬರಕ್ ಹೋದ್ರಿ? ನಮ್ಮನೆ ಕೆಲಸ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ? ಸರಿ, ನಾನು ಕೆಳಗೆ ಹೋಗಿ ಅಡಿಗೆವ್ರು ನೋಡ್ತೀನಿ, ನೀವು ಸ್ವಲ್ಪ ಇಲ್ಲೇ ನೋಡ್ಕೊಳ್ಳಿ. ಹೋಗು, ನಾನು ಹೋಗು. ಬರ ಇಲ್ಲಿ, ಬಾ ಇಲ್ಲಿ ಹಾಕು. ಆಮೇಲೆ ಅದನ್ನ ತಗೊಂಡ್ ಬಾ. ಏಯ್ ರಾಜು, ಶುಭ ಕಾರ್ಯ ನಡೀತಿದೆ, ಯಾವುದು ಅಪಶಕನ ಆಗೋದು ಬೇಡ. ಇಲ್ಲ ಶಿವಣ್ಣ, ಹಂಗೆಲ್ಲ ಆಗಕ್ ಬಿಡಲ್ಲ. ಸರಿ, ನೋಡ್ಕೊಂಡ್ಬೇಡ. ಸರಿ, ಬಂದೆ ಬಂದೆ. ಲೇಟ್ ಆಗ್ತಿದೆ, ಬೇಗ ಬೇಗ ಚೇರ್ ಹಾಕಿ. ಎಷ್ಟೊತ್ತಾಯ್ತು ನೋಡಿ, ಮಾವಯ್ಯ. ಬೇಗ ಬನ್ನಿ. ಏನಾಯ್ತು ಶಿವು? ತುಳಸಿ ಹೊಸ್ಗೆ ಚೆನ್ನಾಗಿ ಆಗುತ್ತಲ್ವಾ? ಚೆನ್ನಾಗಾಗುತ್ತೆ. ನೀನು ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದೀಯಾ? ಯಾಕೋ ಮನ್ಸಲ್ಲಿ ಒಂಥರ ಭಯ ಆಗ್ತಿದೆ ಮಾವಯ್ಯ. ಏನ್ ಯೋಚನೆ ಮಾಡಬೇಡ, ಎಲ್ಲ ನೀನು ಅನ್ಕೊಂಡಂಗೆ ಆಗ್ತಾ ಇದೆ. ಸರಿ ಸರಿ, ಹೋಗು. ಬರೋರ್ನೆಲ್ಲ ಒಳಗ್ ಕರಿ, ಹೋಗು ಹೋಗು. ಸರಿ ಮಾವಯ್ಯ, ಹೋಗು. ನಮಸ್ಕಾರಮ್ಮ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣಪ್ಪ, ಒಳ್ಳೆದಾಯ್ತು. ಸರಿ ಆಯ್ತಮ್ಮ, ಬನ್ನಿ ಬನ್ನಿ. ನಮಸ್ಕಾರ ಅಣ್ಣ, ಬನ್ನಿ ಬನ್ನಿ. ಅಣ್ಣ, ಯಾಕಣ್ಣ ಇಷ್ಟೊಂದು ಕಷ್ಟಪಡ್ತಾ ಇದ್ಯಾ? ತುಳಸಿ, ಇದು ನನ್ನ ತಂಗಿ ಹೊಸ್ಗೆ. ನಾನಿಲ್ಲಿ ಮಾಡ್ತಾ ಇರೋದು ನನ್ನ ಕೆಲಸ ಅಲ್ಲಮ್ಮ, ನನ್ನ ಕರ್ತವ್ಯ. ನಿನ್ನ ಅಣ್ಣ ಆಗ ನಾನು ಅಷ್ಟು ಮಾಡಬಾರ್ದಾ? ಅದ್ ಹಾಗಲ್ಲಣ್ಣ, ಎಲ್ಲ ಕಡೆನೂ ನೀನೇ ನೋಡ್ಕೊಳ್ತಿರೋದು ನೋಡಿದ್ರೆ ನನಗ್ ಕಷ್ಟ ಆಗುತ್ತೆ. ನಾನು ಈ ಕೆಲಸ ಎಲ್ಲ ಸಂತೋಷದಿಂದ ಮಾಡ್ತಾ ಇದ್ದೀನಮ್ಮ. ಇದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳು? ಸರಿ, ಅದನ್ನ ಬಿಡು. ನೀನು ಹೋಗಿ ಮೊದಲು ರೆಡಿ ಆಗು. ಸರಿ ಅಣ್ಣ, ಬೇಗ ಹೋಗಮ್ಮ. ನಮಸ್ಕಾರಮ್ಮ. ಲೋ ವೆಂಕಟೇಶ, ಮಾವ ಇದನ್ನ ಏನ್ ಮಾಡ್ಬೇಕು? ಅಲ್ಲಿ ಕೂತಿರೋರ್ಗೆಲ್ಲ ಕೊಡು, ಹೋಗು ಹೋಗು ಬೇಗ. ಸರಿ. ಏಯ್, ಆ ಕಡೆನೂ ಕಟ್ಟೋ, ಬೇಗ ಕಟ್ಟು. ನಾನು ಹೇಳಿದೆ. ಏನಮ್ಮ, ಏನ್ ಹಿಂಗ್ ಮಾಡ್ಬಿಟ್ಟೆ? ಕಾಲ್ ಜಾರ್ ಬಿದ್ಬಿಟ್ಟೆ ಅಣ್ಣ. ಏನ್ ಕಾಲ್ ಜಾರ್ತು? ನೋಡ್ಕೊಂಡು ಹೋಗತ್ತಾನೆ.
ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲಮ್ಮ ಅಂದ್ರಂತೆ. ಶುಭ ಕಾರ್ಯ ನಡೆಯುವಾಗ ಅಕ್ಷತೆ ಚೆಲ್ಲಿದ್ರೆ ಅಪಶಕ್ನ ಆಗೋದಿಲ್ವೇನಮ್ಮ? ಏಯ್ ನಂದಗೋಪಾಲ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ನೀ ಹೋಗಮ್ಮ, ನೀನು ಹೋಗ್ಲಿ ಬಿಡಮ್ಮ, ಬಾ ಎತ್ಕೊಡ್ತೀನಿ. ಇದನ್ನ ತಗೊಂಡೋಗಿ ಬೇರೆ ತಗೊಂಬಾರಮ್ಮ. ಆಯ್ತಣ್ಣ. ಶಿವಣ್ಣ, ನಾನು ಬೇರೆ ಕೆಲಸ ನೋಡ್ತೀನಿ. ನೋಡು ಶಿವು, ಅವನೊಬ್ಬ ತಲಹರಟೆ. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅವನ ಮಾತಿಗೆಲ್ಲ ನೀ ತಲೆ ಕೆಡಿಸ್ಕೋಬೇಡ. ನೋಡು, ಹೊಸಿಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾ ಇದೀನಲ್ಲ, ನನ್ನ ನಂಬು. ನಾ ಮನೆಗೆ ಹೋಗಿ ಶಾಸ್ತ್ರಕ್ಕೆ ತರಬೇಕಾಗಿರೋದೆಲ್ಲ ತಂದ್ಬಿಡ್ತೀನಿ. ಯೋಚನೆ ಮಾಡಬೇಡ. ಏನು ಸರ್, ಮನೆಗೆ ಹೋಗ್ತಾ ಇದ್ದೀರಾ? ಆ ನಿಮ್ಮ ಶಿವರಾಜು ಅವತ್ತೇನೋ ದೊಡ್ಡದಾಗ ಆವಾಜ್ ಹಾಕೋದ್ನಲ್ಲ, ಇವತ್ತಿನ ತನಕ ಲೋನ್ ಡ್ಯೂ ಕೂಡ ಕಟ್ಸಿಲ್ಲ. ಈಗ ಹೋಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಅಲ್ಲಿಗೆ ಹೋಗಿ ನನ್ನ ಸ್ಟೈಲಲ್ಲೇ ಬುದ್ಧಿ ಹೇಳಿ ಲೋನ್ ಕಟ್ಸು ಅಂತ ಹೇಳ್ತೀನಿ. ಸರ್, ಈಗ ಬೇಡ ಸರ್. ಇವತ್ತು ಅವ್ರ ಮನೇಲಿ ಶುಭಕಾರ್ಯ ನಡೀತೀನಿ. ಈಗ ಹೋಗಿ ದುಡ್ಡು ಕೇಳಿದ್ರೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಸರ್. ಅಂದರೆ ಲೋನ್ ಕಟ್ಟಿಸ್ಕೊಳ್ಳೋಕ್ಕೆ ಇದೇ ಸರಿಯಾದ ಟೈಮು. ಈ ಟೈಮ್ನ ಮಿಸ್ ಮಾಡ್ಕೋಬಾರ್ದು. ಸರ್ ಪ್ಲೀಸ್ ಸರ್, ಏನೇ ಇದ್ರೂ ನಾಳೆ ನೋಡ್ಕೊಳ್ಳೋಣ. ಹಾಂ ಕರೆಕ್ಟು, ನೀವು ಹೇಳ್ತಿರೋದೇ ಸರಿ. ನಾಳೆನೇ ಹೋಗೋಣ. ನೀವು ಹೋಗಿ ಆಫೀಸ್ ಕೆಲಸ ನೋಡ್ಕೊಳ್ಳಿ, ನಾನು ಮನೆಗೆ ಹೋಗಿ ಬರ್ತೀನಿ. ಸರಿ ಸರ್. ಹಾಂ. ಶಿವರಾಜು, ಶುಭ ಕಾರ್ಯದಲ್ಲಿದ್ಯಾ? ಇನ್ನೂ ನಿನ್ನ ನಾನು ಬಿಡೋದಿಲ್ಲ. ಏನು ಮಾಡ್ತೀನಿ ಅಂತ ನೋಡು. ಮಾಲೆ ಯಾಕಪ್ಪ ತೆಗಿತಾ ಇದೆಯಾ? ಮಾರ್ಲ ಹೇಳ್ತೀನಿ. ಲೋ ಮಗನೇ, ಇದೇನ್ಲ? ಇದೇನಪ್ಪ ಹಿಂಗೆ ಕೇಳ್ತಾ ಇದ್ಯಾ? ಹಾರ, ಇದು ತಾಳಿ, ಇದು ಮಾಂಗಲ್ಯ, ಇದು ಮಾಲೆ. ಇವೆರಡು ಒಟ್ಟಿಗೆ ಸೇರಿದ್ರೆ ಮಾಂಗಲ್ಯ ಮಾಲೆ. ಯಾರಿಗೂ ಗೊತ್ತಾಗ್ದಂಗೆ ಈ ಮಾಲೆ ಒಳಗೆ ಈ ಮಾಂಗಲ್ಯನ ಸೇರಿಸ್ತೀನಿ. ನಿಜವಾಗ್ಲೂ ನೀನು ನನ್ನ ಪಾಲಿನ ದೇವ್ರು ಕಣಪ್ಪ. ಆಶೀರ್ವಾದ ಮಾಡು. ಹೇಗಿದ್ಲ, ಒಬ್ಬನೇ ಅಂತ ಆಶೀರ್ವಾದ ತಗತ್ತೀಯ, ಜೋಡಿಯಾಗಿ ಬಂದು ಆಶೀರ್ವಾದ ತಗೊಳ್ಳಿರಂತೆ. ಇರು. ರೆಡಿ ಆಯ್ತು. ಲೋ ಮಗ, ಶಿವರಾಜ ತುಳಸಿ ದೃಷ್ಟಿಲಿ ಅಲ್ಲಿ ನಡೆಯೋದು ಹೊಸ್ಗೆ, ಆದರೆ ನನ್ನ ದೃಷ್ಟಿಲಿ ಅಲ್ಲಿ ನಡೆಯೋದು ನಿನ್ನ ಮದುವೆ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೇನಾ? ಈ ಮಾಲೆನ ನೀನು ತುಳಸಿ ಕತ್ತಿಗೆ ಹಾಕಿದ್ರೆ ಅವಳು ನಮ್ಮ ಮಾವನ ಮಗ ಹಾರ ಆಗ್ತ ಅಂತ ಸಂತೋಷ ಪಡ್ತಾಳೆ. ಆದ್ರೆ ನೀನು ಅವಳಿಗೆ ಆಗ್ತಿರೋದು ಮೂಗ್ದಾರ ಅಂತ ಅವಳಿಗೆ ಗೊತ್ತಿರಕ್ಕಿಲ್ಲ. ವಿಧಿ ಇಲ್ಲದೆ ನೀನು ಹೆಂಡ್ರಾಗಿ ನಿನ್ನ ಜೊತೆ ಮನೆಗೆ ಬರ್ತಾಳೆ. ನಿನ್ನ ಐಡಿಯಾ ತರಣಿ ಎಲ್ಲ ನಡೆದ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇರಲ್ಲ. ಇನ್ನು ಮುಂದಕ್ಕೆ ನಿಂಗೆ ಬರೀ ಸಂತೋಷನೇ ಕಣ್ಲಾ. ನೀನೇನಾದ್ರೂ ಈಗ ತುಳಸಿ ಕತ್ತಿಗೆ ತಾಳಿ ಕಟ್ತಿದ್ದಿದ್ರೆ 3 ಗಂಟೆ ಹಾಕ್ತಿದ್ದಲ್ಲ, ಹಂಗೆ ಈಗಲೇ 3 ಗಂಟೆ ಹಾಕ್ಲಾ. ಆಶೀರ್ವಾದ ಆಗ್ಲಿ ಹೇಳಿಲ್ವಲ್ಲ, ಜೋಡಿಯಾಗಿ ಬಂದು ಆಶೀರ್ವಾದ ತಗ ಅಂತ ಹಾಕ್ಲಾ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ತುಳಸಿ ಬೇಗ ಸೊಸೆಯಾಗಿ ನಮ್ಮನೆಗೆ ಬರಲಿ ನಮಃ.
ದೆವ್ವ ಬರೋದ್ರೊಳಗಡೆ ಇದನ್ನ ತಗೊಂಡೋಗಿ ಅಲ್ಲಿಡ್ಲ ಅನುಮಾನ ಬರುವ ಸರಿವಾ ಇವ್ ಜಾಪನ ಹಳದಿದಾರ ಕಣ್ಣಿಂದಾತು. ಏನಪ್ಪ ಎಷ್ಟು ಹೊತ್ತು ಮಾಡ್ತಾರೆ. ಯಾಕಿನ್ನೂ ಇಷ್ಟೊಂದು ತಡ ಮಾಡ್ತಿದ್ದೀರಾ? ಸರೋಜಮ್ಮ ಆ. ಬೇಗ ಬನ್ರಮ್ಮ. ಬಂದೆ. ಅಯ್ಯ ಬೇಗ ಬೇಗ ಇಡಿ. ಬಾಮ್ಮ ನೀನು ಬಾಮ್ಮ. ಇಡು. ಅಲ್ಲಿಡಮ್ಮ. ಇಲ್ಲೇ ಇಡ್ತೀನಿ ಬುದ್ಧಿ. ಜ್ಯೋತಿ ಹಾ ಅಪ್ಪ. ಹೇಗಾಗ್ತಿದೆ ವ್ಯವಸ್ಥೆ ಎಲ್ಲ? ಅಪ್ಪ ಅಲ್ಲೇಡಮ್ಮ, ಅಲ್ಲೇ ಇಡು. ಇದನ್ನೆಲ್ಲ ಕಲ್ಯಾಣ ಮಂಟಪಕ್ಕೆ ತಗೊಂಡ್ ಹೋದ್ರೆ ಕಲ್ಯಾಣ ಮಂಟಪನೇ ತುಂಬೋಗುತ್ತೆ. ನಂಗೂ ಅದೇ ಬೇಕಾಗಿತ್ತು. ನಿಮ್ಮಮ್ಮ ಇಲ್ಲಮ್ಮ? ಇನ್ನೂ ರೆಡಿ ಆಗ್ತಿದಾರಪ್ಪ. ಓ ಅಲ್ಲಮ್ಮ, ಹೊಸಗೆ ಕಾರ್ಯಕ್ರಮ ಅವಳಿಗೋ ನನ್ನ ಸೊಸೆಗೋ ಗೊತ್ತಾಗ್ತಿಲ್ಲ ನೋಡು. ಏನು ಅಪ್ಪ ಮಗಳು ನನ್ನ ಆಡ್ಕೊತಿದ್ದೀರಲ್ಲ? ನಿನ್ನನ್ ಯಾಕಮ್ಮ ಆಡ್ಕೊಳ್ಳೋಣ, ನಮಗ್ ನೀ ಚೆನ್ನಾಗಿ ಕಾಣ್ಬೇಕಷ್ಟೇ. ಏನು ಈ ಪಾಟಿ ತಟ್ಟೆಗಳು? ಜ್ಯೋತಿ, ನೀ ಕಲ್ಯಾಣ ಮಂಟಪಕ್ಕೆ ಹೋಗಿ ತುಳಸಿನ ಬೇಗ ರೆಡಿ ಮಾಡಿ ಹೋಗು. ಸರಿಯಪ್ಪ. ಎಲ್ಲ ಸರಿ. ಏನ್ರಿ ನಾನ್ ಕೇಳಿದ್ದಕ್ಕೆ ಉತ್ತರನೇ ಕೊಡ್ಲಿಲ್ಲ. ಯಾಕೆ ಈ ಪಾಟಿ ತಟ್ಟೆಗಳು ಅಂತ ಕೇಳ್ದೆ. ಇಷ್ಟೇ ಅಲ್ಲ ಕಣೆ, ಇನ್ನೂ ಬರುತ್ತೆ. ನಿಮ್ಗೆ ಬುದ್ಧಿ ಗಿದ್ದಿ ಕೆಟ್ಟೋಗದ? ಒಂದ್ ಸಾಧಾರಣ ಹೊಸ್ಗೆಗೆ ಈಟೊಂದ್ ತಟ್ಟೆಗಳ? ಏನ ಸಾಧಾರಣ ಹೊಸ್ಗೆನಾ? ಯಾರು ಹೇಳಿದ್ದು? ಇದು ನನ್ನ ಅಕ್ಕನ ಮಗಳ ಹೊಸ್ಗೆ. ಹೊರಗೆ ಹೋಗಿ ನೋಡು, ಇಡೀ ಊರೇ ಹಬ್ಬ ಮಾಡ್ತಿದೆ. ಕೇಳಿಸ್ಕೊಂಡ್ಯಾ? ಇದು ಶಿವರಾಜನ್ ತಂಗಿ ಹೊಸ್ಗೆ. ನಮ್ಮ ಅಕ್ಕ ಬಾಬಾ ಬದುಕಿದ್ರೆ ಕುಡಿದು ಕುಪ್ಪಳಿಸ್ಬಿಟ್ಟಿರೋರು. ಏನ್ ಮೂತಿ ಹೀಗೆ ಮಾಡ್ಕೊಂಡಿದೀಯಾ? ಅರೆ ಏನ್ ಮುಖ ನೋಡ್ತಿದೀಯಾ? ತಟ್ಟೆ ಎತ್ಕೋ, ಬೇಗ ಹೋಗೋಣ. ನೋಡಿ, ನಿಮ್ ಸ್ವಂತ ಸಂಬಂಧ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನೋ ನಿಮ್ಮನ್ ಕಟ್ಕೊಂಡಿದ್ದೀನಲ್ಲ ಅಂತ ನಾನ್ ನಿಮ್ ಜೊತೆಗೆ ಬರ್ತೀನಿ ಅಟ್ಟೆಯ. ಅದ್ ಬಿಟ್ರೆ ನನ್ಗೆ ಅಲ್ಲಿ ಬರಕ್ ಚೂರು ಇಷ್ಟ ಇಲ್ಲ. ಅಲ್ಲಿ ಬ್ಯಾರೆ ಏನಾದ್ರೂ ತೊಂದರೆ ಆಯ್ತು, ಆ ನಿಮಿಷಕ್ಕೆ ನಾನು ವಾಪಸ್ ಬಂದ್ಬಿಡ್ತೀನಿ. ತುಳಸಿ, ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿಜವಾಗ್ಲೂ? ನಿಜ ಕಣೆ. ಇವತ್ತು ನಿನ್ ವಿಶೇಷವಾದ ದಿನ ಅಲ್ವಾ? ಆ ಸಂತೋಷದಲ್ಲಿ ನಿನ್ ಮುಖದಲ್ಲಿ ಕಳೆ ಎದ್ದು ಕಾಣಿಸ್ತಾ ಇದೆ. ಸರಿ, ನನ್ ಮಾತ್ ನಂಬ್ಲಿಲ್ಲ ಅಂದ್ರೆ ನೀನೇ ಕನ್ನಡಿಲ್ ನೋಡು. ಏ ಚಿಲ್ಟಾರಿಗಳ, ಕನ್ನಡಿ ತೋರ್ಸ್ರೋ. ಆಹಾಹಾಹಾ, ನಾಚಿಕೆ ನೋಡು. ಸುಮ್ಮನೆ ಇರು ಜ್ಯೋತಿ. ಸರಿ, ಈಗ ಇವಳನ್ನ ರೆಡಿ ಮಾಡೋಣ. ಹಾ, ನೀನು ಮೇಕಪ್ ಕಿಟ್ ತಗೋ. ಈಗ್ಲೇನಾ? ಬೇಡ ಬೇಡ, ಮೊದಲು ನಾನು ಸೀರೆ ಉಟ್ಕೋತೀನಿ, ಆಮೇಲೆ ಅದೆಲ್ಲ ಮಾಡ್ಕೊಳ್ಳೋಣ. ಸರಿ, ಆ ಸೀರೆ ಕೊಡು. ಏ ಬಾಲಗಳ, ನೀವು ಸ್ವಲ್ಪ ಆಚೆ ಇರಿ. ಅವ್ರು ಮಾತ್ರ ಅಲ್ಲ, ನೀವು ಆಚೆ ಇರಿ. ಓ, ನಾವು ಆಚೆ ಹೋಗ್ಬೇಕಾ? ಯಾಕೆ? ನಾನು ಹೇಳಿದ್ಮೇಲೆ ಮುಗೀತು, ಎಲ್ಲ ಹೋಗ್ಬೇಕು. ಹೋಗಿ. ಆಯ್ತು ಆಯ್ತು, ಸರಿ. ನಾನು ಸೀರೆ ಉಟ್ಮೇಲೆ ಕರಿತೀನಿ. ರೀ ಹೊರಡಣ್ವಾ? ಹೊರಡೋಣ. ಸಾಕವ ಗಿರ್ಜಾವ ಬರ್ರವ, ಒತ್ತಾಯ್ತು, ಹೋಗೋಣ. ಅಮ್ಮಮ್ಮ, ಹೋಗೋದೆ ತುಳಸಿ ಕುತ್ತಿಗೆಗೆ ತಾಳಿ ಕಟ್ಟೋದೆ. ನೀವು ಬಂದಿದ್ದು ಖುಷಿ ಆಯ್ತಮ್ಮ, ಕೂತಿರಿ. ನಿಧಾನಕ್ಕೆ ಹೋಗ್ರ. ನಮಸ್ಕಾರಮ್ಮ. ಬನ್ನಿ ಬನ್ನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಶಿವರಾಜು. ಮಗ ಸೊಸೆನ್ ಕರ್ಕೊಂಡು ಬರುತ್ತಾನೆ. ಮೊಮ್ಮಗು ಗಲಾಟೆ ಮಾಡ್ತಾ ಇತ್ತು. ಹೌದಾ? ಅದಕ್ಕೆ ಮಗ ಸೊಸೆ ಅಲ್ಲೇ ಇರ್ತೀನಿ ಅಂತ. ಸರಿ ಸರಿ, ಕೂತ್ಕೊಳ್ಳಿ. ಶಿವರಾಜು, ಸ್ಯಾರೆ ಜೋರಾಗೆ ಮಾಡ್ಬಿಟ್ಟಿದ್ಯಾ? ಹಾಗೆ ಇರ್ಬೇಕಲ್ವಾ ಗೌಡ್ರೆ? ಶಿವಣ್ಣ,
ನಿನ್ ತಂಗಿ ಹೊಸಗೆ ಒಳ್ಳೆ ಹಬ್ಬ ನಡೆದಂಗೆ ನಡೀತಿದೆ. ಆದ್ರೆ ಈ ತರ ಯಾರು ಮಾಡಿಲ್ಲ ಬಿಡು. ಇವತ್ತಿನ ಕಾಲದಲ್ಲಿ ಮದುವೆನೂ ಈ ತರ ಮಾಡಲ್ಲ. ಇದು ಒಂಥರ ಮದುವೆ ಇದ್ದಂಗೆ ಸ್ವಾಮಿ. ನಿಜ ಹೇಳ್ತೀನಿ ಶಿವಣ್ಣ, ನನಗೇನಾದ್ರೂ ಒಬ್ಬ ಮಗ ಇದ್ದಿದ್ರೆ ನಿನ್ ತಂಗಿನ ನನ್ನ ಮಗನಿಗೆ ಕೊಡು ಅಂತ ಕಾಲು ಹಿಡ್ಕೊಂಡ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನನಗೆ ಗಂಡು ಮಗ ಇಲ್ಲ. ಪರವಾಗಿಲ್ಲ ಬಿಡು, ನಿನ್ ತಂಗಿ ಎಲ್ಲೇ ಹೋದ್ರೂ ಸುಖವಾಗಿ ಸಂತೋಷವಾಗಿರ್ತಾಳೆ ಬಿಡು. ಈ ಹುಡುಗಿ ಮದುವೆ ಆದ ಕೂಡಲೇ ಅಣ್ಣ ತಂಗಿ ಇಬ್ರು ದೂರ ಆಗೋಗ್ತಾರೆ. ಊರಿನ ಜನರೆಲ್ಲ ನನ್ನ ತಂಗಿನ ಹೊಗಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನನಗೂ ನನ್ನ ತಂಗಿಗೂ ನೀನೇ ದಿಕ್ಕು. ನಮಗೇನೇ ತೊಂದರೆ ಬಂದರೂ ಅದರಿಂದ ನೀನೇ ಕಾಪಾಡಬೇಕು. ನಮ್ಮಿಬ್ಬರ ಮಧ್ಯೆ ಇರೋ ಬಾಂಧವ್ಯ ಯಾರಿಂದನೂ ಮುರಿದು ಹೋಗದೆ ಇರೋ ರೀತಿ ನೀನೇ ನಮ್ಮನ್ನು ಕಾಯಬೇಕು. ಮೊದಲಿಂದ ಏನೇ ತೊಂದರೆ ಆದರೂ ನಿನ್ನೆ ನಂಬಿ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀನಿ. ನನಗೂ ನನ್ನ ತಂಗಿಗೂ ಮಧ್ಯೆ ಇರೋ ಪ್ರೀತಿ, ಈ ಸಂತೋಷ ಯಾವಾಗಲೂ ಹೀಗೆ ಇರಬೇಕು. ಅದನ್ನು ನೀನೇ ಕಾಪಾಡಬೇಕು. ಹೇಳು ಕೆಂಪ. ಶಿವಣ್ಣ ಎಲ್ಲೋಗಿದ್ಯಾ? ಇಲ್ಲೆಲ್ಲ ನೀನ್ ಕೇಳ್ತಾವ್ರೆ. ತುಳಸಿ ಆಗ್ಲೇ ರೆಡಿ ಆಗೋಳೆ. ಅಣ್ಣ ಎಲ್ಲಿ ಅಂತ ಸಾವಕಿದ ಕೇಳ್ಬಿಟ್ಲು. ನೀನ್ ಎಲ್ಲಿದ್ಯಾ ಅಂತ ಹೊಸಿ ಹೇಳಪ್ಪ. ನಾನು ಇಲ್ಲೇ ಪಕ್ಕದ ರೋಡಲ್ಲೇ ಇದ್ದೀನಿ. ಇನ್ನೇನು ಬಂದ್ಬಿಡ್ತೇನೆ. ನಾನು ಬರೋ ತನಕ ತುಳಸಿಗೆ ಏನಾದರೂ ಹೇಳಿ ಸಮಾಧಾನ ಮಾಡು. ಅಣ್ಣ ಕಟ್ಕೊಂಡ್ಬಿಟ್ಟ. ನಿನ್ ತಂಗಿ ಇಡೀ ಊರ ಹೇಳಿದ್ರೆ ಕೇಳೋಕಿಲ್ಲ. ನಾನು ಕೆಂಪ ಹೇಳ್ಬಿಟ್ರೆ ಕೇಳ್ಬಿಡ್ತಾಳ. ಕಮಿಷನ್ ತಗೊಂಡು ಲೋನ್ ಕೊಡಿಸಿ ವಾಪಸ್ ಕಟ್ಟಿಸ್ದೆ ಯಾಮಾರಿಸ್ತಿದ್ಯಾ ಅಂದಿದ್ದಕ್ಕೆ ಉಗ್ರಾವತಾರ ತಾಳಿ ಕಟ್ಟಿಸ್ತೀನಿ ಅಂದಿದ್ದೆ. ಅದನ್ನು ನೋಡಿ ಒಂದೇ ದಿನದಲ್ಲಿ ಲೋನ್ ರಿಕವರಿ ಆಗುತ್ತೆ ಅಂತ ತುಂಬ ಸಂತೋಷವಾಗಿದ್ದೆ. ಆದರೆ ಇವತ್ತಿನವರೆಗೂ ಒಬ್ಬನೂ ಲೋನ್ ಕಟ್ಟಿಲ್ಲ. ಏನು ನಿನ್ನ ಕೋಪದಲ್ಲಿ ಸುಮ್ಮನೆ ಮಾತಾಡೋದಷ್ಟೇನಾ? ನಡ್ಕೊಳ್ಳೋದೇನಿಲ್ವಾ? ನನಗೆ ಮಾತು ನಡವಳಿಕೆ ಎಲ್ಲ ಒಂದೇ. ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅದು ಗೊತ್ತಾಗಲ್ಲ. ನನಗೆಲ್ಲ ಗೊತ್ತಾಗ್ತಿದೆ. ಏನು ಗೊತ್ತು? ಅವತ್ತು ಬಸ್ ಹತ್ತುವಾಗ ನನ್ನ ಶೋಪ್, ನಾನೀಗ ನಿನ್ನ ಕತೆ ಕೇಳಕ್ಕೆ ಬಂದಿಲ್ಲ. ನನಗೆ ದುಡ್ಡು ಬೇಕಷ್ಟೇ. ಅದನ್ನು ಯಾವಾಗ ಕಟ್ತೀಯಾ? ಲೋನ್ ತಗೊಂಡಿರೋರಿಗೆಲ್ಲ ಹೇಳಿದ್ದೀನಿ, ಆದಷ್ಟು ಬೇಗ ಸೊಸೈಟಿಗೆ ತಂದು ಕಟ್ತಾರೆ. ಇದನ್ನೇ ನಾನು ಅವತ್ತು ಅಲ್ಲಿ ಹೇಳಿದ್ದು. ನಿನ್ನ ಮಾತನ್ನ ನಂಬ್ಕೊಂಡು ಕಾಯ್ಕೊಂಡು ಕೂರೋದಕ್ಕೆ ನಾನು ರೆಡಿ ಇಲ್ಲ. ಈಗಲೇ ಎಲ್ಲ ಕ್ಲಿಯರ್ ಆಗಬೇಕು. ಯಾಕೆ ಕಿರಿಸ್ತಾ ಇದೆಯಾ? ನಾನು ಮಾತಾಡೋದೇ ಹೀಗೆ. ಮಾನ ಮರ್ಯಾದೆ ಗಂಜೋನು ಲೋನ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕಿತ್ತು. ನಾನು ಕಿರ್ಚಬೇಡ ಅಂತ ಹೇಳಿದ್ದು ಮಾನ ಮರ್ಯಾದೆಗೆ ಅಂಜಿ ಅಲ್ಲ. ನಿನ್ನ ಕಿರ್ಚಾಟ ಮಂಟಪದಲ್ಲಿರೋ ಜನ ಕೇಳಿಸ್ಕೊಂಡು ಅವ್ರು ಇಲ್ಲಿಗೆ ಬಂದು ನಿನ್ನ ಮೂಳೆ ಮುರಿತಾರೆ ಅಂತ. ಓಹ್ ಹಾಗಾ? ನೋಡೋಣ. ನಾನು ನಿನ್ನ ನೋಡೋಕೆ ಬಂದಿದ್ದೆ ಮಂಟಪದಲ್ಲಿರುವಂತಹ ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಿ ದುಡ್ಡು ಕಟ್ಟಿಸ್ಕೊಳ್ಳೋದಕ್ಕೆ. ನೀನು ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಬೇಕು ಅಂತ ಹೇಳಿ ಕಾಲ್ ಕೇರ್ಕೊಂಡು ನನ್ನ ಹತ್ರ ಜಗಳಕ್ಕೆ ಬರ್ತಾ ಇದೆಯಾ? ಇದು ಒಳ್ಳೇದಲ್ಲ. ನನಗಂತ ಶೋಕಿ ಎಲ್ಲ ಇಲ್ಲ. ನನಗೀಗ ದುಡ್ಡು ವಸೂಲಿ ಮಾಡಬೇಕು, ಅದೇ ನನ್ನ ಡ್ಯೂಟಿ. ಸರಿ, ಈಗ ಏನಾಗಬೇಕು? ಇಮ್ಮಿಡಿಯೇಟ್ ಆಗಿ ಲೋನ್ ಎಲ್ಲ ಕ್ಲಿಯರ್ ಆಗಬೇಕು. ತಕ್ಷಣ ಅಂದರೆ ಆಗಲ್ಲ. ಎಲ್ಲ ಕಷ್ಟ ಜೀವಿಗಳು, ಅವ್ರಿಗೆ ಅಷ್ಟೊಂದು ಹಣ ಕಟ್ಟೋದಕ್ಕೆ ಸ್ವಲ್ಪನಾದರೂ ಟೈಮ್ ಬೇಕು. ಇದೆಲ್ಲ ಆಗಲ್ಲ. ಆಲ್ರೆಡಿ ತುಂಬ ಸಮಯ ಕೊಟ್ಟಾಗಿದೆ. ನಾನು ಹೇಳೋಷ್ಟು ಹೇಳಿದ್ದೀನಿ. ಅದನ್ನು ಮೀರಿ ಮಾತಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ. ಹಲೋ, ಎಲ್ಲ ಆಗುತ್ತೆ. ನಾಳೆ ಏನು ನಡೆಯುತ್ತೋ ನನಗೆ ಗೊತ್ತಿರಲ್ಲ. ಏನು ಹೆದರ್ಸ್ತಾ ಇದೆಯಾ? ಹೆದರಿಸ್ತಾ ಇಲ್ಲ. ನಾಳೆ ನಡೆಯೋದನ್ನ ಈಗಲೇ ಹೇಳ್ತಾ ಇದ್ದೀನಿ. ಜಸ್ಟ್ ವಾರ್ನಿಂಗ್. 10 ನಿಮಿಷದಲ್ಲಿ ನಡೆಯೋದೇ ಗೊತ್ತಾಗಲ್ಲ. ಇನ್ನು ನಾಳೆ ನಾಡಿದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಅದನ್ನು ಎದುರಿಸುವಂಥ ಗುಂಡಿಗೆ ನನಗಿದೆ. ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು.
ಯಾಕೆ ಆಚೆ ನಿಂತಿದ್ದೀರಾ? ತುಳಸಿ ಒಳಗಡೆ ಸೀರೆ ಉಟ್ಕೋತಿದ್ದಾಳೆ. ಆವಾಗ್ಲಿಂದ ಅವಳಿಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಇನ್ನೂ ಅವಳು ಆಚೆ ಬಂದಿಲ್ಲ ಗೊತ್ತಾ? ಅಯ್ಯ, ನಮ್ಮ ತಂಗೆವ ಲಂಗ ದಾವಣಿ ಹಾಕೊಳಕ್ಕೆ ಗಂಟುಗಟ್ಲೆ ಆಯ್ತದೆ, ಇನ್ನ ಸೀರೆ ಹಾಕೊಳಕ್ಕೆ ಕೇಳ್ಬೇಕಾ? ಕೆಂಪ ಹೇಳ್ತಿರೋದು ಸರಿಯಾಗಿದೆ. ಯಾವುದಕ್ಕೂ ಒಂದ್ಸಲ ಒಳಗೆ ಹೋಗಿ ನೋಡಮ್ಮ. ತಂಗೆವಾ, ಒಳ್ಳೆ ಬೊಂಬೆ ಕಣ್ಣೆ ಕಾಣ್ತಾ ಇದೀಯಾ? ನಾನು ಹೇಗಿದ್ದೀನಿ ಅಂತ ನೀನ್ ಕೇಳಿದ್ನಾ? ನೀನ್ ಕೇಳ್ತೀಯ ಅಂತ ಹೇಳಿದ್ನಪ್ಪ. ಬಾಯಿ ಮುಚ್ಕೊಂಡು ಸ್ವಲ್ಪ ಇರ್ತೀಯಾ? ಅಣ್ಣ, ನಾನು ಹೇಗೆ ಕಾಣ್ತಾ ಇದ್ದೀನಿ? ಅಮ್ಮನ ಥರನೇ ಕಾಣಿಸ್ತಾ ಇದೆಯಾ ಪುಟ್ಟ? ನಾನು ಅಮ್ಮನ ಥರ ಇದ್ದೀನಿ ಸರಿ. ನಾನು ಹಾಕೊಂಡಿರೋ ಸೀರೆ ನೋಡಿದ್ಯಾ? ಇದ್ರ ಬಗ್ಗೆ ಏನು ಕೇಳಲ್ವಾ? ಚೆನ್ನಾಗಿದೆ ಅಲ್ಲ? ಓಲ್ಡ್ ಸ್ಟೈಲ್ ಇದ್ದಾಗಿದೆ. ಇದಕ್ಕಿಂತ ಬೆಟರ್ ಆಗಿರೋ ಸೀರೆ ನೋಡಿ. ಇಲ್ಲ, ಇದು ನನ್ನ ತಂಗಿಗೆ ತುಂಬ ಇಷ್ಟ ಆಗುತ್ತೆ. ತುಳಸಿ, ಈ ಸೀರೆ ನಿಮ್ಗೆ ಹೇಗೆ ಸಿಕ್ತಮ್ಮ? ನನಗೆ ಗೊತ್ತಾಗಬಾರ್ದು ಅಂತ ನೀನು ಬೀರುಲಿ ಇಟ್ಟಿದ್ದು ನೋಡಿದೆ. ಯಾಕಣ್ಣ ಹೀಗೆ ಮಾಡಿದೆ ಹೇಳಣ್ಣ? ಅದು ನಾನು ನಿಂಗೆ ಸೀರೆ ತರಕ್ಕೆ ಅಂತ ಹೋದ್ನಲ್ಲ, ಅಲ್ಲಿ ತಹಸೀಲ್ದಾರ್ ಬಂದಿದ್ರು. ಅವರು ಈ ಸೀರೆ ಚೆನ್ನಾಗಿಲ್ಲ, ಇನ್ನೊಂದು ಸೀರೆ ಚೆನ್ನಾಗಿದೆ ಅಂತ ಆರಿಸಿದ್ರು. ನಿನಗೆ ಯಾವ ಸೀರೆ ಇಷ್ಟ ಆಗುತ್ತೆ, ಯಾವ ಸೀರೆ ಇಷ್ಟ ಆಗಲ್ಲ ಅಂತ ನಮ್ಮಿಬ್ಬರ ಮಧ್ಯೆನೂ ಒಂದು ಪಂದ್ಯ ಆಯಿತು. ಆ ಪಂದ್ಯದ ಬಗ್ಗೆ ನಿನಗೇನು ಹೇಳಿದೆ, ಅವ್ರು ಆರಿಸಿದ ಸೀರೆನ ನಾನು ನಿನ್ನ ಮೊದಲು ತೋರಿಸ್ದೆ. ನೀನು ಆ ಸೀರೆ ನೋಡಿದ ತಕ್ಷಣ ಆ ಸೀರೆ ತುಂಬ ಚೆನ್ನಾಗಿದೆ, ನಿನಗಿಷ್ಟ ಆಯಿತು ಅಂತ ಹೇಳಿದೆ. ಅದಕ್ಕೆ ನಾನು ಈ ಸೀರೆನ ಬೀರುಳೆತ್ತಿಟ್ಟೆ. ಆದರೆ ಈಗ ನೀನು ನನಗೋಸ್ಕರ ಈ ಸೀರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದೀಯ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂತ ಹೇಳಬೇಡ. ನನಗೋಸ್ಕರ ನೀನು ಇಷ್ಟಪಟ್ಟಿರೋ ಸೀರೆನ ಉಟ್ಕೊಳ್ದೇ ಇರಬೇಡ. ಅದಕ್ಕೆ ನಾನು ಈ ಸೀರೆನ ಎತ್ತಿಟ್ಟಿದ್ದು. ಏನಣ್ಣ, ನಿನಗಿಷ್ಟ ಆಗಿದ್ದೆ ನನಗಿಷ್ಟ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಈ ಪ್ರಪಂಚದಲ್ಲಿ ನನಗಿಷ್ಟ ಆಗೋದು ಒಂದೇ ಒಂದು, ಅದು ನಮ್ಮಣ್ಣ. ಈ ಅಣ್ಣನಿಗಿಷ್ಟ ಆಗೋ ಎಲ್ಲಾನು ನನಗಿಷ್ಟ. ನೀನು ಇಷ್ಟಪಟ್ಟಂದಿರೋದು ಯಾವುದೂ ಇವತ್ತವರೆಗೂ ನಾನು ಇಷ್ಟ ಇಲ್ಲ ಅಂತ ಹೇಳಿಲ್ಲ. ಇದೇ ನನ್ನ ಹೊಸದಾಗಿ. ಅದು ಹಾಗಲ್ಲ ತುಳಸಿ, ಸೀರೆ ವಿಷಯದಲ್ಲಿ ಯಾವ ವಿಷಯದಲ್ಲಾದ್ರೂ ಅಷ್ಟೇ, ನೀನು ಅದನ್ನ ಒಪ್ಪಿಕೊಟ್ರೆ ನಾನು ಅದನ್ನ ಮನ್ಸಾರ ಒಪ್ಕೋತೀನಿ. ಇನ್ಯಾವತ್ತೂ ಈ ರೀತಿ ಮಾಡಬೇಡ ಅಣ್ಣ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲಮ್ಮ. ನೋಡು ತುಳಸಿ, ಇವತ್ತು ನಿನ್ನ ಶುಭ ಕಾರ್ಯ ನಡೀತಾ ಇದೆ, ಅಳ್ಬೇಡಮ್ಮ. ನಿನ್ ಕಣ್ಣು ನೋಡಿ ಹೇಗಾಗಿದೆ ಅಂತ. ಕಣ್ಣೇನಾದ್ರೂ ಆಗಿರ್ಲಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನ್ ಮನ್ಸಲ್ಲಿ ನೀನೇನೇ ಬಚ್ಚಿಟ್ಕೊಂಡಿದ್ರು ನಾನು ಅದನ್ನ ಕಂಡು ಹಿಡಿತೀನಿ. ಶಿವಣ್ಣ, ಈಶ್ವರಪ್ಪ ಅವ್ರು ಬಂದ್ರು. ಓ, ನಿಮ್ ಸೋದರ ಮಾವ ಬಂದ್ರು ಅನ್ಸುತ್ತೆ. ಇನ್ನು ಹೊಸಕೆ ಕಾರ್ಯಕ್ರಮ ಅಕ್ಕಳ ಕಟ್ಟುತ್ತೆ. ಸರಿನಮ್ಮ, ನಾನು ಇರ್ತೀನಿ. ಸರಿ ಅಣ್ಣ. ಜೊತೆ ಬಾ. ಮಾವಯ್ಯ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಶಿವರಾಜು, ಹೇಗಿದೆ ನಮ್ಮ ತಯಾರಿ? ಅದ್ದೂರಿಯಾಗಿದೆ ಮಾವಯ್ಯ. ಚಂದಾಗಿದ್ಯೇನವ? ಹಾ ಹಾ, ಚೆನ್ನಾಗಿವ್ನಿ. ಬನ್ನಿ ಮಾವ ಒಳಗೆ. ಬನ್ನಿ 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 ಬನ್ನಿ, ಎಲ್ರು ಬನ್ನಿ ಬನ್ನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಶಿವರಾಜು ಇದು? ದೇವಲೋಕ ತರ ಮಾಡ್ಬಿಟ್ಟಿದೀಯಾ? ತಂಗೆ ಅವನು ಹೊಸಕೆ ಅಂದ್ರೆ ಸುಮ್ಮನೆನಾ? ಶಿವರಾಜು, ನಮ್ಮ ಅಕ್ಕ ಬಾವ ಇದ್ದಿದ್ರೆ ಈ ಸಂಭ್ರಮನೆಲ್ಲ ನೋಡಿ
ಅದೆಷ್ಟು ಖುಷಿ ಪಡ್ತಿದ್ರೋ ಏನೋ. ಲೇ ಮಗಳೇ, ನಿಮ್ಮಪ್ಪ ಆಡ್ತಿರೋ ಆಟ ನೋಡ್ತಿದ್ರೆ ಈ ಹೊಸ್ಗೆ ಕಾರ್ಯಕ್ರಮ ನಡೀತದೋ ನಿಂತೋಯ್ತದೋ ಅನ್ನಿಸ್ತೈತೆ. ಅಮ್ಮ ಸ್ವಲ್ಪ ಮುತ್ತಗ್ ಮಾತಾಡು, ಹಾಗೆಲ್ಲ ಏನೂ ಆಗಲ್ಲ. ಊರಿನ ಜನ ಎಲ್ಲ ಇಲ್ಲೇ ಇದ್ದಾರೆ, ಸ್ವಲ್ಪ ನೋಡ್ಕೊಂಡು ಮಾತಾಡ್ತೀಯಾ? ಶಿವರಾಜು, ಇದೇನಿದು? ನಂಜಪ್ಪ ವಾದ್ಯದವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ನನಗೇನು ಗೊತ್ತಾಗ್ತಿಲ್ಲ ಮಾವ. ಇರ್ಲಿ ಬಿಡು, ಸದ್ಯ ಬಂದ್ರಲ್ಲ ಕಾರ್ಯಕ್ರಮಕ್ಕೆ, ಬಾ. ನಮಸ್ಕಾರ ಮಾವ. ನಮಸ್ಕಾರ ಅಂಜಪ್ಪ. ನಮಸ್ಕಾರ ಈಶ್ವರಪ್ಪ. ಏನ್ ನಮಗಿಂತ ಮುಂಚೆನೆ ಬಂದ್ಬಿಟ್ಟಿದೀಯಾ? ಹೌದು. ಬರ್ತೀಯಾ ಬರ್ದೆ ಏನು? ನೀನು ನಮ್ಮಂಗೆ ಹಬ್ಬ ಮಾಡ್ಕೊಂಡ್ ಬಂದಿದೀಯಾ? ಸುಮ್ಮನೆ 4 ತಟ್ಟೆ ಹಿಡ್ಕೊಂಡ್ ಬಂದಿರ್ತೀಯ. ನೋಡ್ದ್ಯಾ ನಾವ್ ಹೆಂಗ್ ಬಂದಿದೀವಿ? ಹಿಂದೆ ಯಾರು ಬಂದಿರಕ್ಕಿಲ್ಲ, ಮುಂದಕ್ಕೂ ಯಾರು ಬರಕ್ಕಿಲ್ಲ, ಹಂಗ್ ಬಂದಿದೀವಿ. ನಂಜಪ್ಪ ಅಂದ್ರೆ ಸುಮ್ಮನೆನಾ? ನಿಮ್ಮ ಅಂತಸ್ತಕ್ಕೆ ತಕ್ಕಾಗಿದೆ. ಇಂದ್ರ ಏನು ಇಷ್ಟೊಂದು ಖುಷಿಯಾಗಿದ್ದಾನೆ? ಈ ಹಾರನ ತುಳಸಿ ಕುತ್ತಿಗೆಗೆ ಹಾಕ್ತೀನಿ ಅಂತ ಫುಲ್ ಹ್ಯಾಪಿ. ಇಷ್ಟೊಂದು ಅದ್ಧೂರಿಯಾಗಿ ಬಂದಿರುವಾಗ ಖುಷಿ ಆಗ್ಲೇಬೇಕಲ್ವೇ? ಅದು ಪಾಯಿಂಟ್. ಎಲ್ಲ ಬನ್ನಿ ಒಳಗೆ. ಬನ್ನಿ ಒಳಗೆ. ಬನ್ನಿ ಮಾವ. ಲೋ ಮಗನೇ, ಏನಪ್ಪ? ಎಲ್ಲ ನಾವು ಅನ್ಕೊಂಡಂಗೆ ಸಂತೋಷವಾಗಿ ನಡೀತಾ ಐತೆ ಕಣ್ಲ. ಶಿವರಾಜು, ಒಂದು ನಿಮಿಷ ಬಂದೇ ಇರು. ಒಂದು ನಿಮಿಷ ನಿಂತ್ಕೊಳ್ಳಿ. ಬಾವಾ, ನಮ್ಮ ಮನೆಯವ್ರು ಆಡಿದ ಮಾತೆಲ್ಲ ಮನ್ಸಾಗಿಟ್ಕೋಬೇಡಿ. ಏನು ಮಾತು ಅಂತ ಆಡ್ತಿದೀಯಾ ಸಾವಿತ್ರಿ? ಈ ಮನೆ ಕಡೆ ತಲೆ ಹಾಕ್ತಿರೋ ನಿಮ್ಮ ಗಂಡನ್ನ, ನಿಮ್ಮ ಮಗನ್ನ ತುಳಸಿ ಹೊಸ್ಗೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದೀಯಾ. ಇದಕ್ಕಿಂತ ಸಂತೋಷದ ವಿಷಯ ಏನಿದೆ ಹೇಳು? ಇಲ್ಲಮ್ಮ, ನಾ ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈ ಹೊಸ್ಗೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆದ್ಬಿಟ್ರೆ ಅಷ್ಟೇ ಸಾಕು. ಮಾವಯ್ಯ, ನಿಮಗೆ ಹೇಗೆ ಸಮಾಧಾನ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮಾವ ನಿಮಗಷ್ಟು ನೋವು ಮಾಡಿದ್ರು. ಏನು ಶಿವರಾಜು, ಈ ಹೊಸ್ಗೆ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಅಂತ ಆಸೆ ನನಗೂ ಇರಲ್ವಾ? ಆದರೂ ನಿಮ್ಮ ದೊಡ್ಡತನ ನೋಡ್ತಿದ್ರೆ ನಂಗೆ ಸಾನೆ ಹೆಮ್ಮೆ ಆಯ್ತಾದೆ ಬಾವಾ. ಅಲ್ಲ ಕಣಮ್ಮ ಸಾವಿತ್ರಿ, ನೀ ನಮ್ಮ ತುಳಸಿಗೆ ಅತ್ತೆ ಆಗಿ ಇಷ್ಟೊಂದು ಅದ್ಧೂರಿಯಾಗಿ ತಟ್ಟೆಗಳನ್ನು ತಗೊಂಡು ಜೊತೆಗೆ ಹಠ ಹಿಡ್ಕೊಂಡು ಕೂತಿದ್ದ ನಿಮ್ಮ ಗಂಡನ್ನ ಮಗನ್ನ ಕರ್ಕೊಂಡು ಬಂದಿದೆಯಲ್ಲ, ಇದು ಹೆಮ್ಮೆ ಪಡುವಂಥ ವಿಷಯ. ಇದಕ್ಕೆಲ್ಲ ಕಾರಣ ನಾನಲ್ಲ ಬಾವಾ, ಶಿವರಾಜು. ಇದನ್ನೆಲ್ಲ ತಗೋಬರಕ್ಕೆ ಕಾಸು ಕೊಟ್ಟಿದ್ದು ಇವನೇ. ಹೌದಾ? ಮಾವಯ್ಯ, ತುಳಸಿ ಹೊಸ್ಗೆ ಕಾರ್ಯಕ್ರಮ ಯಾವ ಕೊರತೆನೂ ಇಲ್ಲದೆ ನಡೀಲಿ ಅನ್ನೋದು ನನ್ನ ಆಸೆ. ಅದಕ್ಕೆ ಯಾವ ಕೊರತೆನೂ ಬರದೇ ಇರೋ ಹಾಗೆ ನಡೆಯುತ್ತೆ ಶಿವರಾಜು. ಈ ಹೊಸ್ಗೆ ಇಡೀ ಊರ್ ಜನ ಕೊಂಡಾಡಬೇಕು, ಅಷ್ಟು ಚೆನ್ನಾಗಿ ನಡೆಯುತ್ತೆ. ಯಾವ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಏನಿಲ್ಲ ಮಗ, ನಿಮ್ಮವ್ವ ಶಿವರಾಜ್ ಹತ್ರನೂ ಈಶ್ವರಪ್ಪನ ಹತ್ರನೂ ಸಿಕ್ಕಾಬಿಟ್ಟೆ ಮಾತಾಡ್ತಾವಳಲ್ಲ. ಏನು ಪ್ಲಾನ್ ಮಾಡ್ತಾಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲೋ. ಅವ್ರು ಏನೋ ಒಂದು ಮಾಡ್ಕೊಳ್ಳಿ ಬಿಡಪ್ಪ. ಸ್ವಲ್ಪ ಹೊತ್ತಲ್ಲಿ ನಾನು ಕಟ್ಟಿರೋ ತಾಳಿ ತುಳಸಿ ಕುತ್ತಿಗೆನಲ್ಲಿರುತ್ತೆ. ಅದಾದ್ಮೇಲೆ ಅವಳು ನನ್ನ ಹೆಂಡತಿ ಆಗ್ಬಿಡ್ತಾಳೆ. ಆಮೇಲೆ
ನಮ್ಮ ಆಟ ಶುರು. ಆ ಆಟಕ್ಕೆ ಟೇಪ್ ಕಟ್ ಮಾಡೋನು ನಾನು ಕಣ್ಲಾ. ಏಯ್ ಸಾಕು ಸುಮ್ಕಿರ್ಲ, ಬರೀ ನಾಟಕ ಆಡಬೇಡ. ತುಳಸಿ ಬಾತೆ ಏಟ್ ಚೆನ್ನಾಗಿ ಕಾಣ್ತಿದ್ಯವ್ವ. ನನ್ನ ಕಣ್ಣೇ ದೃಷ್ಟಿ ಆಯ್ತದೆ. ಏನು ಅಲಂಕಾರ ಎಲ್ಲ ಮುಗೀತಾ? ಕೆಂಪ, ಈಗ ನಿನ್ಗೇನ್ ಬೇಕು? ಅಯ್ಯ ಹಂಗೆ ಕುತ್ಕೊಂಡ್ಬಿಡ್ತೀಯಾ? ಅಲ್ಲಿ ನೋಡ್ರೆ ನಿಮ್ ಸೋದರ ಮಾವ ಶಾಸ್ತ್ರ ಮಾಡ್ಬೇಕು ಅಂತ ತುದಿಗಲ್ಲ ನಿಂತವನೆ. ಅಷ್ಟು ಗೊತ್ತಾಗಲ್ವ ನಿಂಗೆ? ಅಯ್ಯೋ ಯಾಕೋ ಹಿಂಗ್ ಕೂಗಾಡ್ತೀಯಾ? ಹೋಗೋಣ, ಕರ್ಕೊಂಡ್ ಬರ್ತೀನಿ. ಬೇಗ ಬನ್ರಿ. ಆಯ್ತು ಹೋಗು. ಸರಿ ಬೇಗ ಬನ್ನಿ. ಯಪ್ಪ, ಇವ್ನ ಆಡಂಬರನ್ನ ತಡ್ಕೊಳಕ್ ಆಗಕ್ಕಿಲ್ಲಪ್ಪ. ತುಳಸಿ ಬಾರವ. ಸರಿ ಅತ್ತೆ. ತುಳಸಿ, ಎಲ್ರಿಗೂ ಕೈ ಮುಗಿ. ಮಾವ, ಇಂದ್ರ ಬನ್ನಿ ಮೇಲೆ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಅದು ನನ್ನ ತಂಗಿ ಹೊಸಗೆ ಕಾರ್ಯ. ಈ ಸಂದರ್ಭದಲ್ಲಿ ನಮ್ಮಿಬ್ಬರಿಂದ ತಿಳಿದೇ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮ್ಮನ್ನ ಕ್ಷಮಿಸ್ಬಿಡಿ. ಇವಳ ಜೀವನ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಸುಮ್ಕೆ ಕೈ ಮುಗಿದು ಕೇಳ್ಕೊಂಬಿಟ್ರೆ ನಡೆಯಕ್ಕಿಲ್ಲ ಶಿವರಾಜು. ಮಂಡಿ ಊರು ಕೂತ್ಕೊಂಡು ಕೇಳಬೇಕು, ಆಗ್ಲೇ ತಾನೇ ಎಲ್ರಿಗೂ ಮರುವಾದೆ ಬರೋದು. ಅದೇ ತಾನೇ ನ್ಯಾಯ. ಸರಿ ಮಾವ, ಹಾಗೆ ಕೇಳ್ತೀನಿ. ಏನಣ್ಣ ನೀನು? ನನ್ಗೋಸ್ಕರ ನೀನ್ ಈ ರೀತಿ ಮಾಡ್ದು ನನ್ಗೆ ಇಷ್ಟ ಆಗೋದಿಲ್ಲ. ಬೇಡ ಅಣ್ಣ. ಅದು ಹಾಗಲ್ಲಮ್ಮ. ಇಲ್ಲಿ ಬಂದಿರೋರು ಕೆಲವರಲ್ಲಿ ಯಾವ್ದ್ರಲ್ಲಾದ್ರೂ ಅರೆ ಮನ್ಸೆ ಇರುತ್ತೆ. ಅದು ನಮಗ್ ಕೊರತೆ ಆಗ್ಬಾರ್ದಲ್ವಾ? ಇದ್ರಲ್ಲಿ ಮರ್ಯಾದೆ ಹೋಗುವಂಥದ್ದು ಏನೂ ಇಲ್ಲ ಪುಟ್ಟ. ಇಲ್ಲ ಅಣ್ಣ, ನೀನ್ ದೇವಸ್ಥಾನದಲ್ಲಿ ದೇವ್ರ ಮುಂದೆ ತಲೆ ಬಾಗೋದನ್ನೇ ನನ್ ಕೈ ನೋಡಕ್ ಆಗೋದಿಲ್ಲ. ನನ್ ಮುಂದೆನೆ ನನ್ ದೇವ್ರು ಎಲ್ಲರ ಮುಂದೆ ಕೇಳಕ್ ಕೂತು ಕ್ಷಮೆ ಕೇಳೋದನ್ನ ನಾನ್ ನೋಡ್ಬೇಕಾ? ಅದೆಲ್ಲ ಆಗೋದಿಲ್ಲ ಅಣ್ಣ. ಶಿವಣ್ಣ, ಯಾವಾಗ ನಿಮ್ಮ ತಂಗಿ ಎಲ್ರೂ ಮುಂದೆಲೂ ನಿನ್ನನ್ನು ದೇವರು ಅಂತ ಕರೆದ್ಲೋ ಆಗ್ಲಿಂದಲೇ ನೀನು ಕ್ಷಮೆ ಕೇಳೋದನ್ನ ಮರ್ತ್ಬಿಡು. ನೀನು ಕೆಳಗೆ ಕೂತ್ಕೊಂಡು ಕೇಳಿದ್ರೆ ಮಾತ್ರ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಅನ್ಕೋಬೇಡ ಶಿವಣ್ಣ. ನೀವು ನಮಗೆ ನಮ್ಮೂರವ್ರಿಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದೀರಾ. ನಾವು ಮನಸಾರ ಆಶೀರ್ವಾದ ಮಾಡ್ತೀವಿ. ಏನಂತೀರಪ್ಪ? ಇವಾಗ ಹೇಳ್ತೀನಿ ಕೇಳು. ನೀವು ಅಣ್ಣ ತಂಗಿ 100 ಕಾಲ ಚೆನ್ನಾಗಿ ಬಾಳ್ತೀರಾ. ಶಿವರಾಜು, ಸೋದರ ಮಾವನ ಶಾಸ್ತ್ರ ಶುರು ಮಾಡ್ಬೋದಾ? ಶುರು ಮಾಡಿ ಮಾವಯ್ಯ. ತುಳಸಿ ಆಶೀರ್ವಾದ. ಒಳ್ಳೇದಾಗ್ಲಮ್ಮ ನಿಂಗೆ. ದೇವ್ರು ಒಳ್ಳೇದು ಮಾಡಲಿ. ಕೂತ್ಕೋ. ಆ ತಟ್ಟೆ ಎತ್ಕೋ. ಒಂದು ನಿಮಿಷ. ತುಳಸಿ, ಮೊದಲು ನೀನು ನಮ್ಮ ಅಪ್ಪ ಅಮ್ಮ ತಂದಿರೋ ಸೀರೆನ ಉಟ್ಕೋಬೇಕು. ಇಂದ್ರ, ನಿಂಗೆ ನೀತಿ ನೇಮ ಗೊತ್ತಿಲ್ವಾ? ಏನ್ ನೀತಿ ನಿಯಮ? ನಾವಿಷ್ಟೆಲ್ಲ ತಂದಿದ್ದು ನೋಡಿದಿರ ತಾನೆ?
ನಾವಿಷ್ಟೆಲ್ಲ ಮಾಡಿನೂ ನಮ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಏನ್ ತಕೊಂಬಂದಿದ್ಯಾ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ನಿಗಾ ಆಯ್ತಾ? ಇದ್ರಲ್ಲಿ ಯಾವ್ದಾದ್ರು ಒಂದ್ ತಟ್ಟೆನಾದ್ರೂ ಕಾಸು ಕೊಟ್ಟು ತಂದಿದ್ಯಾ ಹೇಳು? ಚಂದ್ರಿಕಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನ್ ಯಾಕೆ ಸುಮ್ಕಿರ್ಬೇಕು ಅಂತೀನಿ? ಸಾನೆ ವರ್ಷದಿಂದ ಕೂಡಿಟ್ಟಿರೋ ಕಾಸಿಂದ ಈ ತಟ್ಟೆಗಳನ್ನೆಲ್ಲ ತಂದಿರೋದು. ತಟ್ಟೆ ತರೋ ಯೋಗ್ಯತೆ ಇಲ್ಲ, ಮರವಾದ ಬಗ್ಗೆ ಮಾತಾಡ್ತಾನೆ. ಚಂದ್ರಿಕಾ, ನಾ ಅಷ್ಟು ಮಾಡ್ದೆ ಇಷ್ಟು ಮಾಡ್ದೆ ಅಂತ ಹೇಳೋ ಸಮಯನಾ ಇದು? ಹಲೋ, ನೀವು ಲೆಕ್ಕ ಹಾಕಕ್ ಬಂದ್ರೆ ನಮ್ ಲೆಕ್ಕ ಬೇರೆನೇ ಇದೆ. ಏನಪ್ಪಾ ಸರಿನಾ ನಾನು ಮಾತಾಡೋದು? ಇಂದ್ರ, ಇಲ್ಲಿ ಯಾರು ಯಾವ ಲೆಕ್ಕನೂ ಹಾಕೋದು ಬೇಡ, ಏನು ಬೇಡ. ಯಾರು ಏನ್ ತಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಹೊಸ್ಕೆ ಚೆನ್ನಾಗಾಗ್ಬೇಕು ಅಷ್ಟೇ ಮುಖ್ಯ. ಏನ್ರಿ ಅವನ್ನ ಸುಮ್ಕಿರ ಕೇಳಿ. ಹೇಳ್ತೀನಿ ಇರೋ. ನೀನ್ ಯಾಕೆ ಹಿಂಗ್ ವಟ 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 ಅಂತೀಯ? ತುಳಸಿ, ನೀನು ನಿಮ್ಮ ಸೋದರ ಮಾವ ತಂದಿರೋ ಸೀರೆನೇ ಉಟ್ಕ. ಅಪ್ಪ ಒಸಿ ಸುಮ್ಮನಿರ್ಲ, ಮಧ್ಯೆ ಮಧ್ಯೆ ಬಾಯಿ ಹಾಕ್ಬೇಡ. ನಾನೇನೋ ಹೇಳ್ಬೇಕು ಅಂತೀವನಿ, ಆಮೇಲೆ ಮರ್ತು ಬಿಟ್ಟಾನು. ತುಳಸಿ, ಆದ್ರೆ ಒಂದು ಕಂಡೀಷನ್ ಕಣವ. ಏನ್ ಮಾವ ಅದು ಕಂಡೀಷನು? ಏನು? ನಾನ್ ನಿನ್ ಮಗನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋಬೇಕು, ಇದೇ ತಾನೇ ನಿನ್ ಕಂಡೀಷನು? ನೀನೇನು ಒಪ್ಕೊಳ್ಳೋದು? ಇನ್ ಸ್ವಲ್ಪ ಹೊತ್ತಲ್ಲಿ ನನ್ಗೂ ನಿನ್ಗೂ ಮದುವೆನೇ ಆಗ್ಬಿಡುತ್ತೆ. ಛೆ, ಯಾವಾಗ ನೀನ್ ನನ್ನ ಮಗನ ಮದುವೆ ಆಗಕ್ಕಿಲ್ಲ ಅಂದೋ, ಅದಾದ್ಮೇಲೂ ನನ್ನ ಮಗನ ಮದುವೆ ಆಗು ಅಂತ ಕೇಳ್ಬಿಟ್ರೆ ಈ ಭೂಮಿ ಮೇಲೆ ನಂಗಿಂತ ನಾಚಿಗೆಟ್ಟವನೇ ಇರಕ್ಕಿಲ್ಲ. ಮತ್ತೆ ಈಗ ಏನ್ ನೋಡ್ಬೇಕು ಅಂತಿದ್ದೀರಾ? ಇಲ್ಲಿ ನಡೆಯೋ ಹೊಸ್ಗೆನಾಗೆ ತುಳಸಿ ಕತ್ನಾಗೆ ಒಂದೇ ಒಂದು ಹಾರ ಇರಬೇಕು. ಅದು ನನ್ನ ಮಗ ಹಾಕೋ ಹಾರ ಆಗಿರಬೇಕು. ನಡೆಯೋ ಹೊಸ್ಗೆನಾಗೆ ತುಳಸಿ ಕತ್ನಾಗೆ ಒಂದೇ ಒಂದು ಹಾರ ಇರಬೇಕು. ಅದು ನನ್ನ ಮಗ ಹಾಕೋ ಹಾರ ಆಗಿರಬೇಕು. ಅದೇಗಾಗುತ್ತೆ ನಂಜಪ್ಪ? ಸೋದ್ರ ಮಾವನೇ ಹಾರ ಹಾಕ್ಬೇಕಾಗಿರೋದು. ಪರವಾಗಿಲ್ಲ, ನಂಜಪ್ಪ ಹೇಳ್ದಾಗೆ ಆಗಲಿ. ಇಲ್ಲಿ ನಾವು ಇಂದ್ರನ್ ಮಾತು ಮರ್ಯಾದೆ ಕೊಡಬೇಕು. ನೀವು ಶಿವರಾಜು, ಅದ್ರ ಬಗ್ಗೆ ಮಾತಾಡಿ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ. ಒಟ್ಟಿನಲ್ಲಿ ಹೊಸ್ಗೆ ಚೆನ್ನಾಗಿ ನಡಿಬೇಕು ಅಷ್ಟೇ. ಏನಪ್ಪ ಇಂದ್ರ, ಈಗಲಾದರೂ ನಾನು ನನ್ನ ಸೊಸೆಗೆ ಸೀರೆ ಒಡವೆ ಕೊಡ್ಬೋದಾ? ಧಾರಾಳವಾಗಿ ಕೊಡಿ. ಚಂದ್ರಿಕಾ, ತಗೋ. ತುಳಸಿ, ಹೋಗಮ್ಮ. ನಾವು ಹೋಗಿ ಬ್ಯಾರೆ ಓದತ್ತೀನಿ. ಸರಿ ಅತ್ತೆ. ಜ್ಯೋತಿ, ರೆಡಿ ಮಾಡ್ತಾ ಇರವ. ಸಾವಿತ್ರಿ, ಏನಮ್ಮ? ನಿನ್ ಗಂಡನು ಮಗನು ಏನ್ ಮಾಡಕ್ ಹೊಂಟಿದ್ರು ನೋಡ್ದೇನವ? ನಂಗಂತೂ ಸಾನೆ ದಿಗ್ಲಾಗಿತ್ತು ಕಣವ. ನೀನ್ ಯಾಕಮ್ಮ ಸುಮ್ಮನೆ ಭಯ ಪಡ್ತೀಯ? ಅದೆಲ್ಲ ಸರಿ ಹೋಯ್ತಲ್ಲ. ಈಗಂತೂ ಸರಿ ಹೋಯ್ತು. ಈ ಹೊಸ್ಗೆ ಮುಗಿಯೋದ್ರಾಗೆ ಏನ್ ಮಾಡ್ತಾರೋ ನಾನಂತೂ ಕಾಣೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಬಿಡಮ್ಮ. ನಮ್ ಶಿವು ಅಂತೂ ತಂಗಿ ಹೊಸ್ಗೆನಾಗೆ ಯಾವ ತಾಪತ್ರೇನೂ ಆಗ್ಬಾರ್ದು ಅಂತ ಮನಸ್ನಾಗೆ ಕ್ವಾಟನೆ ಕಟ್ಕೊಬಿಟ್ಟವನೇ ಕಣವ. ಅವನಿವತ್ವರೆಗೂ ಯಾರಿಗೂ ತಲೆ ಬಗ್ಗಿಸ್ತಾ ಇದ್ದವನು ಅವನ್ ತಂಗಿಗೋಸ್ಕರ ತಲೆ ಬಾಗ್ಸಕ್ ಹೊಂಟಿದ್ದ. ಈಟೊಂದು ಆಸೆ ಇಟ್ಕೊಂಡು ಮಾಡ್ತಿರೋ ಹೊಸ್ಕೆನಲ್ಲಿ ಏನಾದ್ರು ತೊಂದರೆ ಆಗ್ಬಿಟ್ರೆ ನಾವು 3 ಜನ ಉಸಿರು ಮಾಡ್ಕೊಂಡಿರಂಗಿಲ್ಲ ಕಣವ. ಅಮ್ಮ, ಏನ್ ಮಾತಾಡ್ತಿದ್ಯಾ? ಸುಮ್ನಿರು. ನಾ ಹೇಳ್ತಿದ್ದೀನಲ್ಲ, ನಾ ಇರೋವರೆಗೂ ಹೊಸ್ಕೆಗೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ. ಆಗ
ಹೋಗೋದಕ್ಕೆ ನಾ ಬಿಡೋದು ಇಲ್ಲ. ನೀನ್ ಏನೇನೋ ಯೋಚನೆ ಮಾಡಿ ಮನ್ಸಿಗೆ ನೋವು ಮಾಡ್ಕೋಬೇಡ. ಹೋಗು, ಸಂತೋಷವಾಗಿ ಹೊಸ್ಗೆ ನೋಡೋದು. ಹೋಗಮ್ಮ. ಬಾ, ಇನ್ನು ಎಷ್ಟೊತ್ತಪ್ಪ? ಸುಮ್ಕಿರ್ಲ, ಹೆಣ್ಣು ರೆಡಿಯಾಗಿ ಬರಬೇಡವನ್ಲ. ಒಳ್ಳೆ ಆತ್ರ ಕುಡ್ದವನಂಗೆ ಆಡ್ತಾನೆ. ನಮ್ಮ ತಂಗಿ ಹೆಂಗ್ ಕಾಣ್ತಾವಳೆ? ಒಳ್ಳೆ ದೇವತೆ ತರ ಕಾಣ್ತಾವಳೆ ಅಲ್ವಾ? ಹೋಗು ಚಂದ್ರಿಕಾ, ನಡಿ. ಒಳ್ಳೇದಾಗ್ಲಮ್ಮ, ದೇವರು ಒಳ್ಳೇದು ಮಾಡಲಿ. ಶಿವರಾಜು, ಇನ್ಯಾರಾದ್ರೂ ಶಾಸ್ತ್ರ ಮಾಡೋರಿದ್ದಾರಾ? ಅದು ಅಣ್ಣ, ನೀನ್ ಮಾಡು. ನಾನಾ? ನನಗಿದೆಲ್ಲ ಬರಲ್ಲ ಅಮ್ಮ. ಶಿವರಾಜು, ಹಂಗ ಅನ್ಬೇಡ. ನೀನ್ ಹೆಂಗ್ ಬರ್ತದೋ ಹಂಗ್ ಮಾಡು. ಮನ್ಸಲ್ಲಿ ದೇವ್ರನ್ನ ನೆನ್ಸ್ಕೊಂಡ್ ಮಾಡು, ಎಲ್ಲ ಒಳ್ಳೇದಾಯ್ತದೆ. ನನ್ನ ಸಿರೆ ಜೀವನಿ ತಾನೇ, ಕಣ್ಣುಗಳು ಬೇರೆಯಾದ್ರೂ ನೋಟ ಒಂದೇನೆ, ಅಣ್ಣನಿಗೆ ಜೀವನ ತಾನೇ, ಹೃದಯದ ಉಸಿರು ನೀನೇನೆ, ದೇವರ ವರವು ನೀನೇ, ನನಗೆ ದೈವ ನೀನೇ, ತಂದೆ ತಾಯಿ ಎಲ್ಲವೂ ನೀನೇ. ಏನ್ ಇಷ್ಟೊತ್ತು ಮಾಡ್ತಿದ್ದಾನೆ? ಅವ್ನು ಹುಡುಗಿ ಅಣ್ಣ ಕಣ್ಲ, ಮಾಡ್ಲಿ ಬಿಡು. ನೀನು ಅವಸರ ಮಾಡಬೇಡ, ಒಸಿ ತಡ್ಕೊಳ್ಳ. ಪಾ, ನನ್ನ ಜಾಗದಲ್ಲಿ ನಿಂತ್ರೆ ಗೊತ್ತಾಗ್ತಿತ್ತು ನನ್ನ ಕಷ್ಟ. ಓಹೋ, ಅದನ್ನೆಲ್ಲ ನಾನು ಮಾಡ್ಬಿಟ್ಟ ಮೇಲೆ ಕಣ್ಲ ಈಗ ನೀ ಮಾಡ್ತಿರೋದು. ಈಗ ನೀನು ಅದನ್ನ ಮಾಡ್ಲಿ ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ನನಗಂತೂ ತಡ್ಕೊಳಕ್ ಆಗ್ತಿಲ್ಲ. ಸುಮ್ಮನಿರ್ಲ. ನೀನಂಗ ಆಶೀರ್ವಾದ ಮಾಡಲ್ಲ? ಅಯ್ಯೋ, ನಾನೇ ತಂಗಿವಾ? ಅದೆಲ್ಲ ಏನೂ ಇಲ್ಲ, ಬಾ. ನೀನ್ಯಾಕೋ ನನ್ನ ಕಾಲಿಗೆ ಬೀಳ್ತೀಯಾ? ಕೆಂಪ, ಯಾಕೋ ಹೀಗೆ ಮಾತಾಡ್ತಿದೀಯಾ? ತುಳಸಿಗೆ ನೀನು ಅಣ್ಣ ಅಲ್ವೇನೋ?
ತಂದೆವ ನಿನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ. ನನ್ಗಿನ್ ಕಾಯಕ್ಕಾಗಲ್ಲ. ನಾನೇ ಹೋಗಿ ತುಳಸಿಗೆ ಮಾಲೆ ಹಾಕ್ಬಿಡ್ತೀನಿ. ಓಸಿ ತಡ್ಕೊಳ್ಳ ಯಾಕಂಗ ನೀನೇನು ಯೋಚಿಸ್ಬೇಡ, ನಾವೇ ಹೋಗಿ ಹಾರ ಹಾಕ್ತೀವಿ. ಬಾರೋ ನೀವು ಹಿಡ್ಕೊಳ್ಳ ಅವನ್ನ. ನಾವು ತುಳಸಿ ಫ್ರೆಂಡು, ಅದಕ್ಕೆ ನಾವೇ ಹಾರ ಹಾಕ್ತೀವಿ. ಇದ್ರಲ್ಲಿ ಏನ್ ತಪ್ಪಿದೆ? ಇಂದ್ರ, ಅವನು ಚಿಕ್ಕ ಹುಡುಗ, ಅವನಿಗೇನು ಗೊತ್ತಾಗತ್ತೆ? ವಿನಾಯಕ, ಹಾರ ಕೊಡಪ್ಪ. ಇಲ್ಲ ಶಿವಣ್ಣ, ನಾನೇ ಹಾರ ಹಾಕ್ತೀನಿ. ಶಿವಣ್ಣ, ನಾವಿಬ್ರು ಸೇರ್ ಹಾಕ್ತೀವಿ. ಏಯ್ ತರ್ಲೆಗಳ ಕೊಡಿಲಿ, ಹೋಗಿ ನೀವು ಹೋಗಿ. ಯಾರೋ ಆಟಾಡೋಣ. ತಗೋ ಇಂದ್ರ. ಎಲ್ಲ ನಾವು ಅನ್ಕೊಂಡಂಗೆ ನಡೀತಾ ಇದ್ದೆ. ಶಿವರಾಜನೇ ನಿನ್ನ ಕೈಗೆ ಹಾರ ಕೊಟ್ಟು ತುಳಸಿಗೆ ಹಾಕು ಅಂತ ಅವನೇ. ಹೋಗ್ಲಾ? ಯಾಕೆ ನಂಜಪ್ಪ, ಮಕ್ಕಳು ಹಾರ ಹಾಕಕ್ ಬಂದಾಗ ವಿಲ ಒದ್ದಾಡ್ಬಿಟ್ಟೆ? ಅದು ತುಳಸಿ ಕುತ್ತಿಗೆಗೆ ನನ್ನ ಮಗನೇ ಹಾರ ಹಾಕ್ಬೇಕು ಅಂತ ಆಗ್ಲೇ ಹೇಳಿದ್ನಲ್ಲ. ಆ ಹುಡುಗರು ಬಂದು ಕಿತಾಪತಿ ಮಾಡ್ಬಿಟ್ರಲ್ಲ, ಅದಕ್ಕೆ ಗಾಬರಿ ಆಯ್ತು ಅಷ್ಟೇ. ಸರಿ ಗೊತ್ತಾಗುತ್ತೆ. ಇಂದ್ರ, ಬಾ ಹಾರ ಹಾಕು. ಕಾರ್ಯಕ್ರಮದಲ್ಲಿ ಗಟ್ಟಿ ಮೇಳ ನೋಡಿಸ್ತವ್ರೆ. ಯಾರು ಹೇಳಿದಿರು ಹೊಸಿಗೆ ಅಂತ? ಇಲ್ಲಿ ನಡೆದಿದ್ದು ಮದುವೆ. ಏನ್ ಅಪ್ಪ ಮಗ ಇಲ್ಲಿ ರೌಡಿಸಂ ಮಾಡ್ತಿದ್ದೀರಾ? ಹೊಸಿ ಇರು ಈಶ್ವರಪ್ಪ. ನೋಡ್ ಶಿವರಾಜ, ನೀನು ನಿನ್ನ ತಂಗಿ ಹೊಸ್ಗೆಗೆ ಒಂದಪ್ಪ, ಮದುವೆಗೆ ಒಂದಪ್ಪ ಖರ್ಚು ಮಾಡೋದು ಯಾಕೆ ಅಂತ ಹೊಸ್ಗೆ ಮದುವೆ ಎರಡೂ ಒಂದೇ ಖರ್ಚಲ್ಲಿ ಮುಗಿಸ್ಬಿಟ್ಟೆ. ಏನ್ರಿ ಮಾತಾಡ್ತಿದ್ದೀರಾ? ನಿಮ್ ಮಗ ನನ್ ಕತ್ತೆಗೆ ಹೂ ಮಾಲೆ ಹಾಕ್ಬಿಟ್ರೆ ಅದ್ ಮದ್ವೆ ಆಗ್ಬಿಡತ್ತಾ? ಏಯ್, ಅದು ಬರೀ ಹೂಮಾಲೆ ಅಲ್ಲ, ಮಾಂಗಲ್ಯ ಮಾಲೆ. ಅದ್ರೊಳಗಡೆ ಮಾಂಗಲ್ಯನ ಪೋಣಿಸಿ ಮಾಂಗಲ್ಯ ಮಾಲೆ ಹಾಕಿದ್ದೀನಿ. ಇಂದ್ರ, ಏನೋ ಹೇಳ್ದೆ? ಏನೋ ಸ್ವಂತ ತಂಗಿ ಗಂಡನ ಮೇಲೆ ಕೈ ಮಾಡ್ತಾ ಇದೀಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದೀಯಾ? ಯಾರ್ ತಂಗಿ ಗಂಡ? ನಿಮ್ ಮಗ ಈ ಹಾರದೊಳಗಡೆ ತಾಳಿ ಬಚ್ಚಿಟ್ಟು ನನ್ ಕುತ್ತಿಗೆ ಹಾಕ್ಬಿಟ್ರೆ ನಾನು ಅವ್ನ ಹೆಂಡತಿ ಆಗ್ಬಿಡ್ತೀನಾ? ಈಗ್ಲೇ ಈ ಹಾರ ತೆಗೆದು ಅವ್ನ ಮುಖದ ಮೇಲೆ ಬಿಸಾಕ್ತೀನಿ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಏಯ್, ಮಾಲೆ ತೆಗಿಬೇಡ ನೋಡ, ಅಡ್ಡ ಬರ್ಬೇಡ. ಅಡ್ಡ ಬಂದ್ರೆ ತಾಯಿನ ತನ್ನ ನೋಡ್ದೆ ಸಾಯಿಸ್ಬಿಡ್ತೀನಿ. ತುಳಿದು ಸಾಯಿಸು. ನಿನ್ನ ಹೆತ್ತಿದ ತಪ್ಪಿಗೆ ನಿನ್ ಕೈಯಾರೆ ಇಲ್ಲೇ ಸತ್ತೋಯ್ತೀನಿ. ಸಾಯಿಸು. ಸಾವಿತ್ರಿ, ನಿನ್ನ ಮಗ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ತೀನಿ ಅಂತಿರೋದು ಅವಳು. ಅವಳಿಗೆ ಬೈಯೋದ್ ಬಿಟ್ಟು ನನ್ನ ಮಗನಕ್ಕೆ ಬೈತೀಯ? ಹೋಗಿ ಅತ್ಲಾಗಿ. ನಿಮ್ ಮಗ ಕಟ್ಟೋ ತಾಳಿ ನಮ್ ತುಳಸಿ ಕುತ್ತಿಗೆಗೆ ಬೀಳ್ತದ? ಬೀಳೋಕೆ ಆ ದೇವ್ರು ಬಿಡ್ತಾನ? ಏಯ್, ಈಗ ಎಲ್ಲೋ ದೇವ್ರುಗಳು ನಮಗೆ ಸಪೋರ್ಟ್ ಮಾಡ್ತಾವೆ. ಅನುಮಾನ ಇದ್ರೆ ಆ ಮಾಲೆ ಬಿಚ್ಚು ನೋಡು. ಬಿಚ್ಚಿ ನೋಡಿರೋದಕ್ಕೆ ಹೇಳ್ತೀವಿ. ತುಳಸಿಗೆ ನೀವು ಹಾಕ್ಸಿರೋದು ಬರೀ ಮಾಲೆ ಮಾತ್ರ, ಮಾಂಗಲ್ಯ ಮಾಲೆ ಅಲ್ಲ.
ಅಂತ ನೋಡ್ತಾ ಇದ್ಯಾ? ನಂಗೆಲ್ಲ ಗೊತ್ತಾಯ್ತದೆ. ಆ ದೇವ್ರು ನಂಗೆ ಗೊತ್ತಾಗಂಗ್ ಮಾಡ್ದ. ಲೋ ಮಗ, ಜಾಸ್ತಿ ಹೊತ್ತಿಲ್ಲ ಇದ್ರೆ ಅನುಮಾನ ಬರ್ತದೆ. ಬಾರ್ಲ ಹೋಗವ, ಬಾರ್ಲ. ಅಯ್ಯೋ ಪಾಪಿಗಳ, ಎಂತ ಕೇಡುಗ್ರೋ ನೀವು. ನಿಮ್ಗ ದೇವ್ರು ಒಳ್ಳೇದ್ ಮಾಡ್ತಾನ. ಇದನ್ನೇನಾದ್ರೂ ನಾನು ನೋಡಿಲ್ಲ ಅಂದಿದ್ರೆ ನನ್ನ ಅಣ್ಣನ ಮಗಳು ಬಾಳೆ ನಾಶ ಆಗೋಗ್ತಿತ್ತು. ಒಳ್ಳೆ ಟೈಮ್ಗೆ ಆ ದೇವ್ರು ಇವ್ರು ಮಾಡೋ ಅನಾಚಾರನೆಲ್ಲ ನೋಡೋ ಹಾಗೆ ಮಾಡ್ದ. ಏನ್ ಕತೆ ಹೇಳ್ತಿದೀಯಾ? ಈ ಕಾಗಕ್ಕ ಗುಬಕ್ಕನ ಕತೆನ ಹೋಗಿ ಯಾರಾದ್ರೂ ಮಕ್ಳ ಹತ್ರ ಹೇಳು. ಇವೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ನಾನೇ ನನ್ನ ಕೈಯಾರ ಹಾರದೊಳಗೆ ಮಾಂಗಲ್ಯ ಪೋಣಿಸಿವ್ನಿ. ಹೋಗ್ಲಾ, ಆಹಾರ ಕಿತ್ತು ಅದ್ರೊಳಗಡೆ ತಾಳಿ ತೋರಿಸಿ ಅವಳೇ ನಿನ್ನ ಹೆಂಡತಿ ಅಂತ ಎಲ್ರ ಮುಂದೆ ನಿರೂಪಿಸ್ಲಾ? ಹೋಗ್ಲಾ. ಅವನೇನ್ರಿ ನಿರೂಪಿಸೋದು? ನಾನೇ ಎಲ್ರ ಮುಂದೆ ನಿರೂಪಿಸ್ತೀನಿ. ತುಳಸಿ, ನೀನ್ ಹಾರ ಕೊಡವ. ಎಲ್ಲೈತೆ ಮಾಂಗಲ್ಯ? ಹೇಳೋ, ಎಲ್ಲೈತೆ? ನಿಮ್ ಕುತಂತ್ರ ಎಲ್ಲ ಬಯಲಾಗೋಯ್ತು. ಏನೇ ಇದೆಲ್ಲ? ನಿನ್ನ ನೀ ಕೆಟ್ಟವನು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೇಡಗ ಅಂತ ಗೊತ್ತಿರ್ಲಿಲ್ಲ. ಸ್ವಂತ ಅತ್ತೆ ಮಗಳ ಮದುವೆ ಆಗೋದ್ರಲ್ಲಿ ಏನೇ ತಪ್ಪು? ಸಾಕು ಸುಮ್ನಿರ. ಇಂಥ ಹುಡುಗಿ ನಾನು ನಿನ್ನಂತ ಮದುವೆ ಆಗೋದೇ ತಪ್ಪು. ಇವನ್ ಹೆಸರನ್ನ ಪತ್ರಿಕೆಯಲ್ಲಿ ಹಾಕ್ಸ್ಬೇಡಿ ಅಂತ ಬಡ್ಕೊಂಡೆ. ನನ್ ಮಾತು ಕೇಳಿದ್ರ? ಈಗ ನೋಡಿ ನಮ್ಮನೆ ಮಾನ ಮರ್ವಾದೆನ ಹೆಂಗ್ ಕಳಿತಾವನೆ ಅಂತ. ಏನಂಜಪ್ಪ, ನಿನಗ್ ನಾಚಿಕೆ ಮಾನ ಮರ್ವಾದಿ ಏನು ಇಲ್ವೇನೋ? ಅದ್ಯಾವ್ರು ನಿನಗೆ ಒಳ್ಳೇದ್ ಮಾಡ್ತಾನೇನೋ? ಮುದುಕಿ, ನೀನ್ ನಮ್ಗೆ ಎಷ್ಟೇ ಸಾಪ್ ಹಾಕಿರೋ ನಾವು ಚಂದಾಗೆ ಇರ್ತೀವಿ, ನಮಗೇನು ಆಗಕ್ಕಿಲ್ಲ. ನನ್ನ ಮಗ ಗಂಡ್ಸು, ಅವನಿಗೆ ಮಾನನೂ ಹೋಗಿಲ್ಲ, ಯಾವ ಅವಮಾನನೂ ಆಗಿಲ್ಲ. ಮಾನ ಮರುವಾದೆ ಹೋಗಿರೋದು ನಿನ್ನ ಮೊಮ್ಮಗಳಿಗೆ. ಇನ್ನಿವಳನ್ನ ಯಾರು ಮದುವೆ ಆಗ್ತಾರೆ? ಯಾರು ಬರಕ್ಕಿಲ್ಲ. ನೋಡೋ, ಕಾಲ ಇನ್ನೂ ಮಿಂಚಿಲ್ಲ. ನನ್ನ ಮಗ ಅವಳಿಗೆ ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ನಿಂತವನೆ. ನೀನ್ ಹೂ ಅಂದ್ರೆ ಒಂದೇ ಒಂದು ನಿಮಿಷಕ್ಕೆ ಹೋಗಿ ಹೊಸ ತಾಳಿ ತಗೊಬಂದು ಕಟ್ತಾನೆ. ಏನಂತೀಯಪ್ಪ ಶಿವರಾಜು? ಮುಚ್ಚ್ರಿ ಬಾಯಿ. ಇನ್ನೊಂದು ಮಾತಾಡಿದ್ರು ಮಾವ ಅನ್ನೋ ಮರ್ಯಾದೆ ಬಿಟ್ಟು ಮಾತಾಡ್ಬೇಕಾಗುತ್ತೆ. ನೀವ್ ಹೇಳ್ದಂಗೆ ನಿಮ್ ಮಗ ಇನ್ನೊಂದ್ ನಿಮಿಷದಲ್ಲಿ ತಾಳಿ ತಂದು ಕಟ್ಬಿಡ್ತಾನ? ಆದ್ರೆ ಆ ತಾಳಿ ಕಟ್ಟಿಸ್ಕೊಳಕ್ಕೆ ಹೆಣ್ಣಿಗೆ ಸಂಪೂರ್ಣ ಒಪ್ಪಿಗೆ ಇರ್ಬೇಕು. ಆಗ ಅದು ಮದ್ವೆ ಅನ್ಸೋದು. ಅವಳು ಒಪ್ಪಿಗೆನೇ ಇಲ್ಲದೆ ಇದ್ರೆ 100 ಜನ್ಮ ಎತ್ತಿದ್ರು ಅವಳು ಹೆಂಡತಿ ಅನ್ನಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ ಮಗ ಮಾಡಿರೋ ಕುತಂತ್ರ ಎಲ್ಲರ ಮುಂದೆ ಬಯಲಾಯ್ತು. ಇಷ್ಟು ಸಾಕಾಗಲ್ವಾ? ಮುಚ್ಚೆ ಬಾಯಿ. ನಮ್ಮಮ್ಮ ಏನಾದ್ರು ಅಡ್ಡ ಬರ್ಲಿಲ್ಲ ಅಂದ್ರೆ ತಂತ್ರನೋ ಕುತಂತ್ರನೋ ಆಮೇಲೆ ನೋಡ್ಬೋದಿತ್ತು. ನಿಂಗೆ ಅವ್ವ ಆಗೋಕ್ ಮುಂಚೆ ನಾನೊಂದ್ ಹೆಣ್ಣು. ನನ್ ಕಣ್ ಮುಂದೆ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಯ್ತಿದ್ರೆ ಅದನ್ನ ನೋಡ್ಕೊಂಡು ನಾ ಸುಮ್ಮನೆ ಇರಕ್ ಆಗಕ್ಕಿಲ್ಲ. ಅದಕ್ಕೆ ಕಣ್ಲ, ತುಳಸಿ ಕುತ್ತಿಗೆಗೆ ತಾಳಿ ಬೀಳಕ್ಕೆ ನಾ ಬಿಡ್ಲಿಲ್ಲ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಕ್ ಬಿಡ್ಲಿಲ್ಲ ಅಂದ್ಮೇಲೆ ನಿನ್ ಕುತ್ತಿಗೆಲಿ ಯಾಕೆ ತಾಳಿ ಇರ್ಬೇಕು? ಕಿತ್ತು ಬಿಸಾಕೆ. ನಮ್ಮ ಅಪ್ಪನ ಮೇಲೆ ಕೈ ನೀವಿಬ್ರು ಇವತ್ತು ಎಲ್ಲಿದ್ದೀರಾ ಅಂದ್ರೆ ಅದು ಅತ್ತೆನೇ ಕಾರಣ. ಅತ್ತೆಗೆ ಏನಾದ್ರು ಆದ್ರೆ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ಶಿವರಾಜು, ಯಾಕೋ ಸುಮ್ಮನೆ ಯಾಕೋ ಗಲಾಟೆ ಮಾಡ್ಕೋತಿದ್ಯಾ? ಎಷ್ಟು ಅಂತ ಸುಮ್ಮನೆ ಇರೋದು ಮಾವ? ಇವರಿಬ್ರು ಸೇರ್ಕೊಂಡು ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ಕೆ ಅಂತ ಬಂದಿದ್ದಾರೆ. ನಾನು ನನ್ನ ತಂಗಿ ಏನ್ ತಾನೇ ತಪ್ಪು ಮಾಡಿದೀವಿ? ನನ್ನ ತಂಗಿನ ಗಿಣಿ ತರ ಸಾಕಿದ್ದು ಈ ಗಿಡಗಿನ ಕೈ ಕೊಡಕ್ಕ ಮಾವ? ಒಬ್ಬ ಒಳ್ಳೆ ಹುಡುಗನಿಗೆ ಅದಕ್ಕಿಂತ ಮೇಲಾಗಿ ಮನುಷ್ಯತ್ವ ಇರೋನು ಕೊಡಬೇಕು ಅಂತ ಆಸೆ ಪಡ್ತೀನಿ.
ಒಬ್ಬ ಅಣ್ಣ ಆದವನು ತನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ ಮಾವ. ಅದಕ್ಕೆ ನನ್ನ ತಂಗಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದಾರೆ. ಇದು ಸರಿನಾ ಮಾವ? ಇದ್ರ ಮೇಲೆ ನಾನು ತಾಳ್ಮೆಯಿಂದ ಇರೋಕ್ಕಾಗಲ್ಲ. ಶಿವರಾಜು, ನನ್ನ ಮಾತು ಕೇಳಪ್ಪ. ಇಲ್ಲ ಮಾವ, ಇಲ್ಲ. ಇಷ್ಟಾದ್ಮೇಲೂ ನಾನಿನ್ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನೋಡಿ, ನಿಮಗೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಏನು ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರಿ. ಏನ್ ಮಾಡ್ತಾ ಇದೀಯಾ? ನೀನ್ ಮಾಡ್ತಾ ಇರೋದು ಒಂದ್ ಸ್ವಲ್ಪನೂ ಸರಿ ಇಲ್ಲ. ಇಲ್ಲಿಗೆ ನಿಲ್ಸಿದ್ರೆ ಸರಿ. ಇಲ್ಲ ಬೇಡಪ್ಪ ಶಿವರಾಜು, ನನ್ನಿಂದ ನಿನ್ಗಾಗಿರೋ ಅವಮಾನ ಸಾಕು. ನೀನ್ ಅನ್ಕೊಂಡಂಗೆ ಹೊಸ್ಕೆನ ಚೆನ್ನಾಗಿ ನಡ್ಸು, ನನ್ಗಷ್ಟೇ ಸಾಕು. ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಏಯ್, ಸಾಕು ಕತೆ, ಬಾರೆ ನಡಿಯ. ಅತ್ತೆ, ಮೇಲೆ ಎಷ್ಟೇ ಕೊಬ್ಬು ನಿಂಗೆ. ಒಂದು ನಿಮಿಷ ಈ ಮನೇಲಿ ಇರಬಾರ್ದು, ಹೋಗ್ತಾ ಇರೋ. ಹೆತ್ತ ತಾಯಿನೇ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಿದ್ಯಲ್ಲ, ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನ? ಹೆತ್ತ ಮಗನ ಮದುವೆನ ಮುರ್ತಾಕಿದ್ಯಲ್ಲ, ನಿಂಗ ಆ ದೇವರು ಒಳ್ಳೇದ್ ಮಾಡ್ತಾನ? ಹೇಯ್, ಥು! ಕದ್ದು ತಾಳಿ ಕಟ್ಟೋದನ್ನ ಯಾರಾದ್ರೂ ಲಗ್ನ ಅಂತಾರೇನ್ಲ? ನಿನ್ ಗಂಡ್ಸಾಗಿದ್ರೆ ಆ ಯೋಗ್ಯತೆನ ಸಂಪಾದನೆ ಮಾಡಿ ತುಳಸಿ ಮನ್ಸನ್ನ ಗೆಲ್ಬೇಕಾಗಿತ್ತು. ಅವಳೇ ನಿನ್ ಹಿಂದೆ ಬರೋ ಹಾಗೆ ಮಾಡ್ಬೇಕಿತ್ತು. ನೀನ್ ಹಾಗೇನಾದ್ರೂ ಮಾಡಿದಿದ್ರೆ ನಾನೇ ಮುಂದೆ ನಿಂತು ಶಿವರಾಜನ್ ಕಾಲ್ ಹಿಡಿದು ಅವನ್ನ ಒಪ್ಸಿ ನಿನ್ಗೂ ತುಳಸಿಗೂ ಲಗ್ನ ಮಾಡಿಸ್ತಿದ್ದೆ. ಮಾಡಿಸ್ಬಿಡ್ತಿದ್ದೆ. ಲಡ್ಡು ಬಂದು ಬಾಯಿಗೆ ಬೀಳೋ ಟೈಮಲ್ಲಿ ಅಡ್ಡ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟು ಈಗ ಮಾಡಿಸ್ಬಿಡ್ತಿದ್ಲಂತೆ. ಮಾತಾಡ್ತಾಳ್ ಮಾತಾ. ಈ ನಿನ್ ಮಗನ ಮಖ ನೋಡ್ಕೊಂಡು ವಸಿ ಸುಮ್ಕಿದ್ದಿದ್ರೆ ಆ ತುಳಸಿ ಇಷ್ಟೊತ್ತಿಗೆ ಈ ಮನೆಗೆ ಬಂದು ಬಿದ್ದಿರ್ತಿದ್ಲು. ನಾನ್ ಇವನ್ ಜೀವನ ಹಾಳಾಗ್ಬಾರ್ದು ಅಂತ ಯೋಚನೆ ಮಾಡಿನೇ ತುಳಸಿ ಕೊರಳಿಗೆ ತಾಳಿ ಬೀಳ್ಬಾರ್ದು ಅಂತ ಇವನ್ನ ತಡೆದಿದ್ದು. ಅಪ್ಪಿ ತಪ್ಪಿ ಇವನೇನಾದ್ರೂ ತುಳಸಿಗೆ ತಾಳಿ ಕಟ್ಟಿದಿದ್ರೆ ಆ ನಿಮಿಷನೇ ಶಿವರಾಜು ಇವನ್ ತಲೆನ ತೆಗ್ದಿರೋನು. ಓಹೋ, ನಿಮ್ಮ ಅಣ್ಣನ ಮಗ ಏನು ವೀರಾದಿ ವೀರನ? ನಾನೇನೋ ಕೈಗೆ ಬಳೆ ತೊಡ್ಕೊಂಡಿದ್ದೀನಾ? ಅದನ್ನ ನನ್ನೇನೋ ಕೇಳ್ತೀಯಾ? ನಿಮ್ಮ ಅಪ್ಪನ್ ಕೇಳ್ಕೊ. ಏಯ್, ನಿಂತ್ಕೊಳೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಮನೇಲಿ ಇರ್ಬೇಕು ಅಂದ್ರೆ ಹೋಗಿ ಆ ಶಿವರಾಜ್ ಹತ್ರ ನಿನಗೆ ಬರ್ಬೇಕಾಗಿರೋ ಆಸ್ತಿಲಿ ಅರ್ಧ ಭಾಗ ತಗೊಂಡ್ಬರ್ಬೇಕು. ಪಿತ್ರಾರ್ಜಿತ ಆಸ್ತಿಲಿ ಹೆಣ್ಮಕ್ಳಿಗೂ ಸಮ ಪಾಲ್ ಕೊಡ್ಬೇಕು ಅಂತ ಕೋರ್ಟ್ ಯಾವಾಗ್ಲೂ ಹೇಳಾಯ್ತು. ದೊಡ್ಡ ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಾನಲ್ಲ ಶಿವರಾಜು, ಹೋಗ್ ಕೇಳು, ಕೊಡ್ತಾನ ನೋಡವ. ಅರ್ಧ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಆ ತುಳಸಿನ ನಂಗೆ ಮದುವೆ ಮಾಡ್ಕೊಡಕ್ ಕೇಳು. ಎಲ್ರಲ್ಲೊಂದು ಇತ್ಯರ್ಥ ಆಗ ಗಂಟ ನೀನ್ ಈ ಮನೆ ಒಳಗಡೆ ಕಾಲಿಡಂಗಿಲ್ಲ. ಎಲ್ಲಾದ್ರೂ ಹೋಗಿ ಸಾಯಿ ಬಾರೆ.